ಹಾಯ್ ಆಲ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹಬ್ಬ ಆಗೋಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ನನ್ನ ವಿಡಿಯೋ ನಿಮಗೆ ಲೇಟಾಗಿ ಅಪ್ಲೋಡ್ ಆಗೋದ್ರಿಂದ ಎಲ್ಲರಿಗೂ ಲೇಟಾಗಿ ವಿಶಸ್ನ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗೌರಿ ಗಣೇಶ ಹಬ್ಬ. ನಮ್ಮನೆಯಲ್ಲಿ ನಾನು ಎಷ್ಟೆಲ್ಲ ಅಡುಗೆ ಮಾಡಿದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಏನೆಲ್ಲ ಮಾಡಿದೆ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಅದು ಪ್ರತಿಯೊಂದು ಐಟಮ್ಸ್ ನಾನು ಏನು ಮಾಡಿದ್ದೆ ನೋಡಿ, ಅಡುಗೆ ಎಲ್ಲದ್ರ ಬಗ್ಗೆ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಎಕ್ಸ್ಪೆಷಲಿ ಗಣೇಶಗೆ ಅಂತಲೇ 3 ಥರದ ಲಡ್ಡುನ ಮಾಡಿದೆ. ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು, ಇನ್ನು ಕಡಲೆ ಬೀಜನ ಬಳಸ್ಕೊಂಡು ಲಡ್ಡು, ಇನ್ನು ರವೆ ಉಂಡೆ. ಇದ್ರ ಜೊತೆಗೆ ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಗೊಜ್ಜನ್ನ ಮಾಡಿದೆ. ಇವತ್ತು ತೋರಿಸುವಂಥ ಪುಳಿಯೋಗರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಹಾಗೆಯೇ ದೇವಸ್ಥಾನದಲ್ಲಿ ಸಿಗೋ ರೀತಿಯಲ್ಲಿ ಪುಳಿಯೋಗರೆ ಇರುತ್ತೆ. ಹಾಗೆಯೇ ಖಾರ ಕಡುಬು, ಸಿಹಿ ಕಡುಬು, ಇದನ್ನೆಲ್ಲದನ್ನು ಕೂಡ ಮಾಡ್ತೀನಿ. ಇನ್ನು ವಡೆನೂ ಕೂಡ ಮಾಡ್ತೀನಿ. ಇದೆಲ್ಲದೂ ಕೂಡ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಹಬ್ಬಗಳಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಕೆಲಸ ಜಾಸ್ತಿ ಅನಿಸೋದಿಲ್ಲ. ಇನ್ನು ಸಿಂಪಲ್ಲಾಗಿ ಕೆಲಸನ ಮುಗಿಸ್ಕೋಬಹುದು. ನಾನು ಇವತ್ತು ಬೆಳಗ್ಗೆ 2 ಗಂಟೆಗೆ ಎದ್ದಿದ್ದೀನಿ. ಶೂಟ್ ಮಾಡಿಕೊಂಡು ನಾನು ಕೆಲಸ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನಾನು ಟೈಮ್ನ ಎಕ್ಸ್ಟ್ರಾನೇ ತೊಗೋಬೇಕಾಗತ್ತೆ. ಯಾಕಂದರೆ ಕ್ಯಾಮ್ರಾ ಇಡೋದು ಆಗಿರಲಿ, ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ಳೋದಿರಲಿ, ನನಗೆ ಯಾವಾಗ ರೆಸಿಪಿನ ಶೂಟ್ ಮಾಡಬೇಕು ಆವಾಗ ಪ್ಲೇಸ್ ಮಾಡ್ಕೊಳ್ಳೋದಿರಲಿ, ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಳತ್ತೆ. ಆ ಕಾರಣಕ್ಕೆ ನಾನು 2 ಗಂಟೆಗೆ ಎದ್ದಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಯೂಶ್ವಲಾಗಿ ಒಂದು 3 ಗಂಟೆಗಾದರೂ ಎದ್ದೇಳ್ತಾ ಇದೆ. ಆಲ್ರೆಡಿ ನಾನು ಎದ್ದು ಸ್ನಾನನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ನಿನ್ನೆ ರಾತ್ರಿನೂ ಕೂಡ ಒಂದ್ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆಯೇ ಇವಾಗ ಅಡುಗೆ ಮನೆಗೆ ಬಂದಿರೋದ್ರಿಂದ ಒಂದ್ಸತಿ ಸ್ಟವ್ನ ಒರೆಸ್ಕೊಂಡ್ಬಿಡ್ತೀನಿ. ಪ್ರತಿದಿನ ನನಗೆ ಇದೊಂದು ಅಭ್ಯಾಸ. ಹೇಗೆ ಕ್ಲೀನ್ ಮಾಡಿ ಹೋಗಿರಲಿ, ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಒರೆಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ಮೊದಲು ನಾನಿಲ್ಲಿ ಮಾಡ್ತಾ ಇರುವಂಥ ತಿಂಡಿ ಡ್ರೈ ಫ್ರೂಟ್ಸ್ ಲಡ್ಡು. ಡ್ರೈ ಫ್ರೂಟ್ಸ್ ಲಡ್ಡುಗೆ ನನಗೆ ಏನೇನೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲದೂ ಕೂಡ ನಾನು ಮೊನ್ನೆ ರೇಷನ್ ತರಬೇಕಾದ್ರೇ ತಂದಿರೋದ್ರಿಂದ ಯಾವುದನ್ನು ಕೂಡ ಪ್ಯಾಕ್ ಮಾಡಿಲ್ಲ. ಅಂದರೆ ಇವಾಗ ಲಡ್ಡುಗೆ ಎಲ್ಲ ಏನೇನು ಬೇಕೋ ನೋಡಿ ಅದನ್ನು ಯಾವುದನ್ನು ಕೂಡ ಎತ್ತಿಟ್ಟಿರಲಿಲ್ಲ. ಎಲ್ಲ ಸ್ವಲ್ಪ ಕೈಗೆ ಸಿಗೋ ಹಾಗೆ ಎತ್ತಿಟ್ಕೊಂಡಿದ್ದೆ. ಇನ್ನು ಎಲ್ಲ ಸಂದಿಯಲ್ಲಿ ಇಟ್ಕೋತೀನಿ ನೋಡಿ, ಬಾಕ್ಸ್ ಒಂದರಿಂದಗಡೆ ಒಂದ್ರ ಮೇಲೆ ಒಂದು ಇಡೋದ್ರಿಂದ ನಾನು ಈ ಅರ್ಜೆಂಟಲ್ಲಿ ತೊಗೊಳಕ್ಕೆ ಹೋಗಬೇಕಾದ್ರೆ ಎಲ್ಲಿ ಬೀಳ್ಸೋದು ಗಡಿಬಿಡಿ ಆಗುತ್ತೆ. ಹಾಗೆ ಒಂದು ಕೆಲಸ ಮಾಡೋಕ್ಕೋಗಿ 2 ಕೆಲಸ ಆಗಿಬಿಡತ್ತೆ. ಆ ಕಾರಣಕ್ಕೆ ನಾನು ಏನೆಲ್ಲ ಬೇಕೋ ನೋಡಿ, ನಾನು ಲಡ್ಡು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ರವೆ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಹೀಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಹಾಗಾಗಿ ಪ್ಯಾಕೆಟ್ಸ್ನ ಎತ್ತಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇದನ್ನೆಲ್ಲದನ್ನು ಕೂಡ ಈಗ ಒಂದೇ ಒಂದು ಬೌಲ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿಕ್ಕಿರೋಂಥ ಬಾಕ್ಸಸ್ ಅಥವಾ ಕವರ್ ಏನಿರುತ್ತೆ ನೋಡಿ ಅದನ್ನು ಸೈಡಿಗೆ ಎತ್ತಿಟ್ಕೋಬೋದು. ಹಾಗೆಯೇ ಈ ಪ್ಲಾಸ್ಟಿಕ್ ಕಟ್ ಮಾಡಿರ್ತೀವಿ ನೋಡಿ ಕವರ್ನೆಲ್ಲ, ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು. ಅವಾಗಲೇ ಕ್ಲೀನಾಗಿ ಈ ರೀತಿ ಮಾಡೋದ್ರಿಂದ ನಾವು ಎಲ್ಲ ಹಂಡ್ಕೊಳ್ಳೋದಿರ್ಬೋದು ಅಥವಾ ಒಂದೇ ಸತಿ ಬಾಚಾಕ್ಬಿಡೋಣ, ಒಂದೇ ಸತಿ ತೆಗ್ದಾಕ್ಬಿಡೋಣ ಅಂದಾಗ ಜಾಸ್ತಿನೇ ಗಲೀಜಾಗ್ಬಿಡುತ್ತೆ. ಇನ್ನು ಹಾಗೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡೆ ಇವಾಗ ಇಲ್ಲಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಬಾಣಲಿಗೆ 1 ಬೌಲ್ ಆಗೋಷ್ಟು ಅಂದರೆ 1 ಬಟ್ಲಾಗೋಷ್ಟು ಗೋಡಂಬಿನ ತಗೊಂಡಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುಗೆ 3 ಥರದ ಡ್ರೈ ಫ್ರೂಟ್ಸ್ನ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿ ಇವೆರಡನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕವರ್ನ ಕೂಡ ಓಪನ್ ಮಾಡಿ ಇಟ್ಕೊಂಡೆ. ಆದರೆ ದ್ರಾಕ್ಷಿನೂ ಕೂಡ ಹಾಕಿದ್ರೆ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಆಗಿಬಿಡತ್ತೆ ಅಂತ ಒಂದು ಕಾರಣಕ್ಕೆ ದ್ರಾಕ್ಷಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಗೋಡಂಬಿನೂ ಕೂಡ ಹುರಿದಿದ್ದ ನಂತರ ನಾನಿಲ್ಲಿ ಬಾದಾಮಿನೂ ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿನೂ ಕೂಡ ಸೇಮ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಒಂದೇ ಒಂದು ಬಟ್ಲಷ್ಟು ತೊಗೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ನೀವೇನಾದರೂ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಉರಿತಿದ್ದೀರ ಅಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ.
ಈಗ ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿ ಎರಡು ಕೂಡ ಒಂದು ಬಟ್ಲಾಗುವಷ್ಟು ಹುರಿದು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಹಸಿ ಖರ್ಜೂರ ಬರುತ್ತೆ ನೋಡಿ, ಇದನ್ನು ಕೂಡ ಒಂದು ಬಟ್ಲಾಗುವಷ್ಟು ತಗೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ನೀರನ್ನ ಹಾಕ್ಕೊಂಡಿಲ್ಲ, ಹಾಗೆ ನೀರು ಹಾಕದೆ ರುಬ್ಬಿದ್ರೇ ರುಚಿ ಇರುತ್ತೆ. ಇನ್ನು ಇಲ್ಲಿ ಬಾಣಲಿ ಸ್ವಲ್ಪ ಬಿಸಿ ಇತ್ತು ನೋಡಿ, ಆ ಕಾರಣಕ್ಕೆ ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ತುಪ್ಪ ಕರಗಲಿ ಅಂತ ಹೇಳಿ. ಹಾಗೆಯೇ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂಥ ಖರ್ಜೂರ ಪೇಸ್ಟನ್ನ ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ಬಾದಾಮಿ, ಗೋಡಂಬಿ ಈ ಎರಡೂ ಕೂಡ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋತೀನಿ. ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಯಾಕಂದರೆ ಈ ಉಂಡೆನ ತಿನ್ನಬೇಕಾದ್ರೆ ಅಲ್ಲಲ್ಲೇ ಸ್ವಲ್ಪ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರತ್ತೆ. ಆ ಕಣಕ್ಕೆ ನೋಡ್ಬೋದು ನಾನು ಸ್ವಲ್ಪ ದಪ್ಪ ಪುಡಿನೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಲಡ್ಡು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಆಯಿತು. ಇವಾಗ ಒಂದು ಬಾಣಲಿಗೆ ತುಪ್ಪ ಹಾಕಿಟ್ಕೊಂಡಿದ್ದೆ ನೋಡಿ, ಅದು ಕೂಡ ಕರಗಿದೆ. ಮತ್ತೆ ನಾವು ಸ್ಟವ್ನ ಹಚ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆಗಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಖರ್ಜೂರ ಮಿಶ್ರಣ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಖರ್ಜೂರ ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ, ಅದು ಸ್ವಲ್ಪ ಗಟ್ಟಿ ಇದೆ, ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಂತರ ಇವಾಗ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಬಾದಾಮಿ, ಗೋಡಂಬಿ ಎರಡನ್ನೂ ಕೂಡ ಹಾಕ್ಕೊಂಡು 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾನು ಬಳಸ್ತಾ ಇರುವಂಥ ಸ್ಪೂನು ಸ್ವಲ್ಪ ಡೊಂಕಾಗ್ಬಿಟ್ಟಿದೆ, ಅಷ್ಟು ತೀರಾ ಗಟ್ಟಿ ಇರಲಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ಡೊಂಕೊಂಡ್ಬಿಟ್ಟಿದೆ. ಇನ್ನು ಮಿಕ್ಸ್ ಮಾಡುವಾಗ ನಮಗೇನಾದರೂ ಈ ರೀತಿ ಕಂಪ್ಲೀಟ್ ಹೋಲ್ ಬಾದಾಮಿ ಏನಾದರೂ ಸಿಕ್ಕಿದ್ರೆ ಸೈಡಿಗೆ ಎತ್ತಿಟ್ಕೋಬೋದು, ಅಥವಾ ಹಾಗೇನೂ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ನಾನೇನು ಮಾಡ್ತಿದ್ದೀನಿ ಅಂದರೆ ಅಲ್ಲಲ್ಲೇ ಸಿಕ್ಕಿರುವಂಥ ಹೋಲ್ ಬಾದಾಮಿ ಅಥವಾ ಗೋಡಂಬಿ ಇದ್ದರೆ ಅವಾಗಲೇ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಉಂಡೆ ಕಟ್ಟಬೇಕಾದ್ರೆ ಒಂದೊಂದು ಉಂಡೆ ಒಳಗಡೆ ಅಥವಾ ಉಂಡೆ ಮೇಲೇನೂ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಒಂದೇ ಉಂಡೆಗೆ ಜಾಸ್ತಿ ಬಾದಾಮಿ ಹೋಗೋದು ಆ ಥರ ಏನೂ ಆಗೋದಿಲ್ಲ ಅಂತ ಹೇಳಿ, ನೀವು ಬೇಕಿದ್ರೆ ಅದರೊಳಗೆ ಬಿಟ್ಕೊಂಡು ಉಂಡೆ ಕಟ್ಟಬೇಕಾದ್ರೆ ನೋಡಿಕೊಂಡು ಕೂಡ ಉಂಡೆನ ಕಟ್ಕೋಬೋದು. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಖರ್ಜೂರ ಹಾಗೇನೆ ಬಾದಾಮಿ ಗೋಡಂಬಿ ಪೌಡರ್ ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಹಾಗೆ ಇವಾಗ ಒಂದೇ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ ಹಾಗೆ ಒಂದು ತಟ್ಟೆಗೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಪೌಡರ್ನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬೆಚ್ಚಗಾಗೋವರೆಗೂ ಕೂಡ ಕಾಯಬೇಕು. ಇದು ಸ್ವಲ್ಪ ತಣ್ಣಗಾಗೋ ಅಷ್ಟರೊಳಗೆ ಬೇರೆ ಕೆಲಸಗಳನ್ನ ಮಾಡ್ಕೊಂಬಿಡೋಣ. ಇವಾಗ ಈ ತಟ್ಟೆನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಸತಿ ಸ್ಟವ್ನ ಒರೆಸ್ಕೊತಾ ಇದ್ದೀನಿ. ಈ ರೀತಿ ನಾವು ಲಡ್ಡುನ ಮಾಡ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಎಣ್ಣೆ ಅಂಶ ಅಲ್ಲೆಲ್ಲ ಆಗೋದು ಸಹಜ, ಯಾಕಂದರೆ ಉರಿಯುವಂಥ ಎಲ್ಲ ಪದಾರ್ಥನೂ ಆಲ್ಮೋಸ್ಟ್ ಎಣ್ಣೆ ಬಿಟ್ಕೊಳ್ಳೋದ್ರಿಂದ, ಹಾಗೆಯೇ ರುಬ್ಬವಾಗ ಅಥವಾ ಆ ಪೌಡರ್ ಮಿಕ್ಸ್ ಮಾಡುವಾಗ ಏನಾದರೂ ಪೌಡರ್ ಕೆಳಗೆ ಬಿತ್ತು ಅಂದರೆ ಸ್ಟವ್ ಮೇಲೆ ಕೌಂಟರ್ ಟಾಪ್ ಮೇಲೆ ಬಿತ್ತು ಅಂದರೆ ಸ್ವಲ್ಪ ಜಿಡ್ಡಿನ ಅಂಶ ಆಗೋದು ಸಹಜ. ಈಗ ಇಲ್ಲಿ ನಾನು 2 ಬಟ್ಲಾಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಬಾಣಲೆಯಲ್ಲಿ ಹುರ್ಕೋತಾ ಇದ್ದೀನಿ. ಹಾಗೆ ಹುರ್ಕೊಂಡೇನೆ ಈ ಕಡೆ ತೊಂಬಿಟ್ಟು ಕೂಡ ಕಟ್ಕೊಂಡು ಬಿಡೋಣ ಅಂತ, ಅಂದರೆ ತೊಂಟ ಅಂತನಾದ್ರೂ ಅನ್ಬೋದು, ಹಾಗೆ ಲಡ್ಡು ಅಂತನಾದರೂ ಅನ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡುನ ಕಟ್ಟಬೇಕು ಅಂದರೆ ತುಂಬ ಬಿಸಿ ಇದ್ದಾಗ ಕೈ ಸುಟ್ಬಿಡತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಆರಿದ ನಂತರ ಲಡ್ಡುನ ಕಟ್ಕೋತಾ ಇದ್ದೀನಿ. ನಾನು ತುಂಬ ಸಣ್ಣನೂ ಅಲ್ಲ ಹಾಗೆ ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಸೈಜ್ ಗಾತ್ರದಲ್ಲಿ ಲಡ್ಡುನ ಕಟ್ಕೋತಾ ಇದ್ದೀನಿ. ನಿಮಗೆ ಏನಾದರೂ ದಪ್ಪ ಬೇಕಂದರೆ ದಪ್ಪನೂ ಕೂಡ ಕಟ್ಕೋಬಹುದು. ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ಕೋತಾ ಇದ್ದೀನಿ. ನೋಡ್ಬೋದು, ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೆಯೇ ಬೇಗ ಕಟ್ಕೊಂಡು ಜೊತೆಗೆ ಕಡಲೆ ಬೀಜನೂ ಕೂಡ ಹುರ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 10 ಉಂಡೆ ಆಯಿತು ಅನ್ಸುತ್ತೆ. ನಾನು ಕೂಡ ಕೌಂಟ್ ಮಾಡಿ ಇಟ್ಕೊಂಡಿಲ್ಲ, ಫಟಾಫಟ್ ಅಂತ ಹೇಳಿ ಎಲ್ಲ ಉಂಡೆನ ಕಟ್ಕೊಂಡು ಹಾಗೆಯೇ ಕಡಲೆ ಬೀಜನೂ ಕೂಡ ಹುರ್ಕೋತಾ ಇದ್ದೀನಿ. ಇನ್ನು ಕಡಲೆ ಬೀಜ ಮಾತ್ರ ಹುರ್ಕೊಳ್ಳೋದು ಹಾಗೆ ಲಡ್ಡುನ ಕಟ್ಕೋತಾ ಇದ್ರೆ ಟೈಮ್ ಆಗಿಬಿಡತ್ತೆ. ಇದನ್ನು ಸ್ವಲ್ಪ ಹಾಗೆ ಮಾಡ್ಕೊಳ್ತಾ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹಾಗಂತ ರಶ್ ಆಗಿ 2 ಕಡೆನೂ ಬೇರೆ ಅಡುಗೆನ ಮಾಡಿಕೊಂಡು 3 ಕೆಲಸ ಮಾಡಿದ್ರೆ ಯಾವುದಾದ್ರೂ ಒಂದು ಎಡವಟ್ಟಾಗ್ಬಿಡತ್ತೆ. ಅದು ಹಬ್ಬದ ಟೈಮಲ್ಲಂತೂ ಮಾಡೋದೇ ಇಲ್ಲ. ಇನ್ನು ರೆಗ್ಯುಲರ್ ಆಗಿದ್ದಾಗ ಡೆಫಿನೆಟ್ ಆಗಿ ಮಾಡ್ತೀನಿ, ಯಾಕಂದರೆ ಹಬ್ಬದ ದಿನ ಸ್ವಲ್ಪ ನಿಧಾನವಾಗಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ತುಂಬ ಜಾಸ್ತಿ ಅಡುಗೆ ಮಾಡೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ, ಹಾಗೆ ಪಾತ್ರೆನೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ನೋಡಿಕೊಂಡು ಮಾಡಬೇಕು.
ನೋಡ್ಬೋದು ಲಡ್ಡು ತುಂಬ ಟೇಸ್ಟಿಯಾಗಿತ್ತು. ಹಾಗೆಯೇ ತುಂಬ ಈಸಿಯಾಗೂ ಕೂಡ ಲಡ್ಡುನ ಮಾಡ್ಕೋಬೋದು. ನಿಮಗೆ ಇಷ್ಟ ಆಯಿತಾ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ, ಮಕ್ಳಿಗೂ ಕೂಡ ಕೊಡಿ. ತುಂಬ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರುವಂಥ ಲಡ್ಡು ಇದು. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಈಗ ಕಡಲೆ ಬೀಜನೂ ಕೂಡ ಹುರಿದಿದ್ದಾಯಿತು. ಮತ್ತು ಅದೇ ಬಾಣಲಿಗೆ ನಾನು 1/4 ಕಪ್ ಆಗೋಷ್ಟು ರವೆನ ಹಾಕೋತಾ ಇದ್ದೀನಿ, ಅಂದರೆ ರವೆ ಉಂಡೆನ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ರವೆನ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇನ್ನು ಕಾಯಿನ ತುರಿದಿಲ್ಲ ನಾನು, ಉರಿಯೋ ಅಂಥದ್ದನ್ನೆಲ್ಲ ಹುರಿದಿಟ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಮೊದಲು ಇಲ್ಲಿ ಹುರ್ಕೋತಾ ಇದ್ದೀನಿ. ಹಾಗೆ ಕಡಲೆ ಬೀಜನೂ ಕೂಡ ಸ್ವಲ್ಪ ತಣ್ಣಗಾಗಬೇಕು ಆ ಕಾರಣಕ್ಕೆ. ಇನ್ನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಅಂತ ಹೇಳಿ ಯೂಸ್ ಮಾಡಿದಂಥ ಮಿಕ್ಸಿ ಜಾರ್ನೇ ಬಳಸ್ಕೊತಾ ಇದ್ದೀನಿ. ಹೇಗಿದ್ರೂ ಕೂಡ ಅದನ್ನು ಕೂಡ ಲಡ್ಡು ಮಾಡೋದಕ್ಕೆ ಅಂತಲೇ ಕಡಲೆ ಬೀಜನೂ ಕೂಡ ಸ್ವಲ್ಪ ಪುಡಿನ ಮಾಡ್ಕೋತಾ ಇದ್ದೀನಿ. ಹಾಗೆ ರವೆ ಪ್ಯಾಕೆಟ್ ಇರ್ಬೋದು, ಏನೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಅವಾಗಲೇ ಎತ್ತಿಟ್ಕೊಂಡ್ಬಿಟ್ರೆ ಸ್ವಲ್ಪ ರೇಜ್ಗೆ ಅನಿಸೋದಿಲ್ಲ, ಹಾಗೆ ಜಾಸ್ತಿ ಕೆಲಸ ಇದೆ ಅಂತ ಅನಿಸೋದಿಲ್ಲ. ರವೆನೂ ಕೂಡ ಹುರ್ಕೊಂಡಿದ್ದಾಯಿತು. ಸ್ಟವ್ನ ಆಫ್ ಮಾಡಿಕೊಂಡು ಇನ್ನು ಕಡಲೆ ಬೀಜ 2 ಬೌಲ್ ಆಗೋಷ್ಟು ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. 2 ಕಪ್ ಕಡಲೆ ಬೀಜಕ್ಕೆ 3/4 ಕಪ್ ಆಗೋಷ್ಟು ಬೆಲ್ಲನ ಮಾತ್ರ ಬಳಸ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಸಿಹಿ ಸ್ವಲ್ಪ ಜಾಸ್ತಿ ಬೇಕಂದರೆ 1 ಬೌಲ್ನು ಕೂಡ ಹಾಕೋಬಹುದು. ಈಗ ಇಲ್ಲಿ ನಾನು ಕಡಲೆ ಬೀಜನ ರುಬ್ಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ತರಿಯಾಗಿ, ಹಾಗಂತ ಸ್ವಲ್ಪ ದಪ್ಪ ಅಲ್ಲ, ಮೀಡಿಯಮ್ ಆಗಿ ತರಿಯಾಗಿ ಮಾಡ್ಕೋತೀನಿ. ಹಾಗೆ ಇಲ್ಲಿ ಕೇಳ್ಬೋದು ಕಡಲೆ ಬೀಜ ಸಿಪ್ಪೆನ ಯಾಕೆ ತೆಗಿಲ್ಲ ಅಂತ. ನಮ್ಮನೇಲಿ ಕಡಲೆ ಬೀಜದ್ದು ಯಾವುದೇ ಥರ ಸ್ವೀಟ್ ಮಾಡಿದ್ರೂ ಕೂಡ ಸಿಪ್ಪೆನ ತೆಗಿಯೋದಕ್ಕೆ ಬಿಡೋದಿಲ್ಲ. ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇನ್ನು ಕಡಲೆ ಬೀಜ ಸಿಪ್ಪೆನೇನಾದರೂ ತೆಗೆದ್ರೆ ನನ್ನ ಹಸ್ಬೆಂಡು ಬೇಡ ತೆಗಿಬೇಡ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾನು ಕಡಲೆ ಬೀಜ ಸಿಪ್ಪೆನ ತೆಗ್ದಿಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಕಡಲೆ ಬೀಜ ಸಿಪ್ಪೆ ಏನಾದರೂ ಇಷ್ಟ ಆಗಲ್ಲ ಅಂದರೆ ತೆಗಿಬಹುದು. ಹಾಗೆ ಇಲ್ಲಿ ಒಂದು ಬಾಣಲಿಗೆ 3/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಅಂದರೆ ಬೆಲ್ಲದ ಪುಡಿನೇ ಹಾಕ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಎಷ್ಟು ಬೆಲ್ಲ ಹಾಕಿದ್ದೀನಿ ನೋಡಿ, ಅದರಲ್ಲಿ ಅರ್ಧ ಪ್ರಮಾಣದಷ್ಟು ನೀರು, ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲೇನು ಪಾಕ ತೆಗಿಬೇಕು ಅನ್ನೋದು ಏನೂ ಕೂಡ ಇಲ್ಲ, ಆದರೆ ಸ್ವಲ್ಪ ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಪೌಡರ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಹಾಗೆ ಪ್ರೋಟೀನ್ ಆಗಿರುವಂಥ ಕಡಲೆ ಬೀಜ ಲಡ್ಡು ಕೂಡ ರೆಡಿ ಆಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನಾವು ಬಿಸಿಲಿ ಈ ಕಡಲೆ ಬೀಜ ಲಡ್ಡುನ ಕಟ್ಟೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಸುಡುತ್ತೆ. ಹಾಗೆಯೇ ಕಡಲೆ ಬೀಜ ಸ್ವಲ್ಪ ಮೆಲ್ಟ್ ಆಗೋ ರೀತಿಯಲ್ಲಿರುತ್ತೆ, ಯಾಕಂದರೆ ನಾವು ಬೆಲ್ಲದಲ್ಲಿ ಮಿಕ್ಸ್ ಮಾಡಿರೋದ್ರಿಂದ. ಸ್ವಲ್ಪ ತಣ್ಣಗಾದಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅಂದರೆ ತುಂಬ ತಣ್ಣಗಿರಬಾರ್ದು, ಒಂದು ಬೆಚ್ಚಗಿರುತ್ತೆ ನೋಡಿ, ಆ ಹದದಲ್ಲಿದ್ದರೆ ನಾವು ಉಂಡೆ ಕಟ್ಟೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಗಟ್ಟಿನೂ ಇರುತ್ತೆ. ಇನ್ನು ಆರೋ ಅಷ್ಟರೊಳಗೆ ಖಾರ ಕಡುಬಿಗೆ ಸ್ಟಫಿಂಗ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಜಾರಿಗೆ 1.5 ಸ್ಪೂನ್ ಆಗೋಷ್ಟು ಶುಂಠಿ, ನಾನಿಲ್ಲಿ ಒಂದು 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ, 3 ಕಡ್ಡಿಯಾಗೋಷ್ಟು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ನೀರನ್ನ ಹಾಕ್ಕೊಳ್ದೆ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಇವಾಗ ಇದ್ರ ಜೊತೆಗೇನೆ ನೆನೆಸಿಟ್ಕೊಂಡಿರುವಂಥ ಕಡಲೆ ಬೇಳೆನ ಹಾಕ್ಕೋತಾ ಇದ್ದೀನಿ. ಕಡಲೆ ಕಾಳನ್ನ ಹಾಕ್ಕೋಬೇಡಿ, ಕಡಲೆ ಬೇಳೆನ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪನ ಬೇಳೆನ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ಕಂಪ್ಲೀಟ್ ನುಣ್ಣದಾಗಿ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಕೂಡ ಸಾಕಾಗುತ್ತೆ ನೋಡಿ, ಈ ರೀತಿಯಾಗಿ. ಹಾಗೆ ಇದೇನಾದರೂ ಮಿಕ್ಸ್ಚರ್ ಉಳ್ಕೊಂತು ಅಂದರೆ ನೀವು ವಡೆನೂ ಕೂಡ ಮಾಡ್ಕೋಬಹುದು. ಇವಾಗ ರುಬ್ಬಿರುವಂಥ ಮಿಕ್ಸ್ಚರ್ನ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ರುಬ್ಬೋ ಅಷ್ಟರೊಳಗೆ ಈ ಕಡೆ ಕಡಲೆ ಬೀಜ ಲಡ್ಡು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದು ಕೂಡ ಸ್ವಲ್ಪ ಬೆಚ್ಚಗಾಗಿತ್ತು. ಇವಾಗ ಒಂದ್ಸತಿ ಚೆನ್ನಾಗಿ ಕೈಗೆ ತುಪ್ಪನ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ನಾನೊಂದ್ಸತಿ ನಾದ್ಕೊಂಡು ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾದ್ಕೋಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಕೈಗೆ ಅಂಟೋದಿಲ್ಲ, ಹಾಗೆಯೇ ನಾವು ಹೇಗೆ ತಡ್ತೀವಿ ನೋಡಿ ಹಾಗೆ ಕೇಳುತ್ತೆ. ಈ ರೀತಿಯಾಗಿದ್ರೆ ಕಡಲೆ ಬೀಜಕ್ಕೆ ಕರೆಕ್ಟಾಗಿ ಬೆಲ್ಲನೂ ಕೂಡ ಆಗಿದೆ ಅಂತ ಅರ್ಥ. ಇವಾಗ ಚೆನ್ನಾಗಿ ನಾದ್ಕೊಂಡು ನಾವು ಉಂಡೆನ ಮಾಡ್ಕೊಂಡು ಇಟ್ಕೋಬಹುದು. ನಾವು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಲಡ್ಡುಗಳನ್ನ ಮಾಡ್ಕೋಬಹುದು. ಇವನ್ ಉರ್ಗಡ್ಲೆಲ್ಲೂ ಕೂಡ ಈ ರೀತಿ ಮಾಡ್ಕೋಬಹುದು.
ನಮ್ಮ ಊರ ಕಡೆ ಅಂದರೆ ನಮ್ಮ ತಂದೆ ಕಡೆ ಎಲ್ಲ ಶಿವರಾತ್ರಿಗೆ ಇದೇ ರೀತಿಯಾಗಿ ಉರ್ಗಡ್ಲೆ ಪುಡಿನ ಬಳಸ್ಕೊಂಡು ಲಡ್ಡುನ ಮಾಡ್ತಾರೆ. ಇವಾಗ ಕಡಲೆಬೀಜ ಲಡ್ಡುನ ಈ ಸೈಜಲ್ಲಿ ಕಟ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗೂ ಇತ್ತು. ನನಗಂತೂ ತುಂಬ ಇಷ್ಟ ಆಗುತ್ತೆ ಕಡಲೆಬೀಜ ಲಡ್ಡು. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಲಡ್ಡು, ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ಲಡ್ಡು ಅಂದರೆ ಈ ಕಡಲೆಬೀಜ ಲಡ್ಡು. ಯಾಕಂದರೆ ಮಕ್ಕಳಿಗೆ ಕಡಲೆಬೀಜ ಅಂದರೆ ತುಂಬಾ ಇಷ್ಟ ಇರುತ್ತೆ. ಇವಾಗ ಕಡಲೆಬೀಜ ಲಡ್ಡುನು ಕೂಡ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಈಗ ಮತ್ತೆ ಈ ಖಾರ ಕಡುಬಿಗೆ ನಾನು ಸ್ಟಫಿಂಗ್ ರೆಡಿ ಮಾಡಬೇಕಲ್ಲ, ಇವಾಗ ಮಾಡೋಣ. ರುಬ್ಬಿಟ್ಕೊಂಡಿರುವಂಥ ಕಡಲೆಬೇಳೆ ಹಾಗೆ ಕಡಲೆಬೇಳೆ ಮಸಾಲ ಜೊತೆಗೆ 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, 1 ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪನ್ನು ಕೂಡ 1 ಹಿಡಿ ಆಗೋಷ್ಟು ಸೊಪ್ಪನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡೋಣ. ಖಾರ ಕಡುಬಿಗೆ ಸ್ಟಫಿಂಗು ರೆಡಿಯಾಗಿದೆ. ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಸೈಡಿಗೆ ಸ್ಟಫಿಂಗ್ನ ಎತ್ತಿಟ್ಕೊಂಡ್ಬಿಡೋಣ. ಇನ್ನು ಇಲ್ಲಿ ನಾನು ಒಂದ್ಸತಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ರವೆ ಉಂಡೆ ಕಟ್ಟಬೇಕು. ಹಾಗೇನೆ ಸ್ವಲ್ಪ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿನೂ ಕೂಡ ಮಾಡ್ಕೋಬೇಕು. ನೆನ್ನೆ ರಾತ್ರಿನೇ ಕಡಲೆಕಾಳನ್ನು ಕೂಡ ನೆನಾಕಿಟ್ಕೊಂಡಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ. ರವೆ ಉಂಡೆ ಮಾಡೋದಕ್ಕೆ 1/4 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಅಲ್ವಾ. ಈಗ ಸಕ್ಕರೆನ ಅರ್ಧ ಕಪ್ಗೂ ಜಾಸ್ತಿ, 3/4 ಕಪ್ಗೂ ಕಡಿಮೆ ತೊಗೊಳ್ತಾ ಇದ್ದೀನಿ. ತಿನ್ನಬೇಕು ಅಂದಾಗ ಅಲ್ಲಲ್ಲೇ ಸ್ವಲ್ಪ ಸಕ್ಕರೆ ಸಿಗಬೇಕು, ಹಾಗೆ ಸಿಹಿ ಕಡಿಮೆ ಇರಬೇಕು. ಆ ರೀತಿಯಾಗಿದ್ರೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಆ ಕಾರಣಕ್ಕೆ ಸ್ವಲ್ಪ ಶುಗರ್ನ ಕಡಿಮೆನೇ ಬಳಸ್ತಾ ಇದ್ದೀನಿ. ಈಗ ಇಲ್ಲಿ ಕಡಲೆಬೇಳೆ ನೆನೆಸಿಟ್ಕೊಂಡಿರೋದನ್ನ ಬೇಯಿಸೋದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನೀರು ತೇಲೋ ಹಾಗೆ ಮಾತ್ರ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ 2 ವಿಷಲ್ ಕೂಗ್ಸಿದ್ರೆ ಕಡಲೆಬೇಳೆ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದ್ ಕಡೆ ಕಡಲೆ ಕಾಳನ್ನ ಬೇಯೋದಿಕ್ಕೆ ಇಟ್ಟು ಇನ್ನೊಂದ್ ಕಡೆ ಬಾಂಡ್ಲಿಯಲ್ಲಿ ರವೆನ ಮತ್ತೊಮ್ಮೆ ಬಿಸಿನ ಮಾಡ್ಕೋತಾ ಇದ್ದೀನಿ. ರವೆ ಉಂಡೆ ಮಾಡಬೇಕಾದ್ರೆ ರವೆ ಸ್ವಲ್ಪ ಬಿಸಿ ಇರಬೇಕು. ನಾನು ಅವಾಗ್ಲೇನೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಬಾಂಡ್ಲಿಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದೇ ಉತ್ತಮ ಅಂತ ಅನಿಸುತ್ತೆ. ನೋಡಿ ಈ ರೀತಿಯಾಗಿ ಕಾಣುತ್ತೆ. ನಂತರ ಇದಕ್ಕೊಂದು 4ರಿಂದ 5 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋಬಹುದು. ಒಬ್ಬೊಬ್ರು ಕೊಬ್ಬರಿ ತುರಿನೂ ಕೂಡ ಹಾಕೋತಾರೆ. ಕೊಬ್ಬರಿ ತುರಿ ಹಾಕೋದ್ರಿಂದ ಜಾಸ್ತಿ ದಿನನೂ ಕೂಡ ಇಟ್ಕೊಂಡು ನೀವು ತಿನ್ಬೋದು. ಅಂದರೆ ಫ್ರಿಜ್ಗೆ ಏನು ಇಡೋ ಅವಶ್ಯಕತೆನೇ ಇರೋದಿಲ್ಲ. ಆದರೆ ಕಾಯಿನ ಹಾಕ್ಕೊಂಡ್ರು ಹಾಗೆ ಹಾಲನ್ನ ಹಾಕ್ಕೊಂಡು ನೀವೇನಾದರೂ ರವೆ ಉಂಡೆನ ಮಾಡ್ತಾ ಇದ್ರ ಅಂದರೆ 1 ವಾರದೊಳಗಡೆ ನೀವು ತಿನ್ನೋದು ಉತ್ತಮ. ಹಾಲನ್ನ ಹಾಕಿರೋದ್ರಿಂದ ಸ್ವಲ್ಪ ಬೇಗ ತಿಂದು ಮುಗಿಸಿದ್ರು ಕೂಡ ಬೆಟರ್ ಅಂತಾನೆ ಅನ್ಸುತ್ತೆ. ನಾನಿಲ್ಲಿ ಹಸಿಕಾಯಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಕಾಯಿ ಒಂದೇ ಕಡೆ ಉಳ್ಕೊಂಡಿರೋ ರೀತಿಯಾಗಿ ಎಲ್ಲೂ ಮಾಡ್ಕೋಬಾರ್ದು. ಎಲ್ಲ ಕಡೆಗೂ ಈವನ್ ಆಗಿ ಹರಡ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಶುಗರ್ನ ಹಾಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ. ಶುಗರ್ ನಾನು ಆಲ್ಮೋಸ್ಟ್ 1/4 ಕಪ್ ರವೆಗೆ 3/4 ಕಪ್ ಹಾಕಬೇಕಾಗಿತ್ತು. ಆದರೆ ನಾನಿಲ್ಲಿ 3/4ಕ್ಕೂ ಕಡಿಮೆ, ಅರ್ಧಕ್ಕೂ ಜಾಸ್ತಿ ಅಂದರೆ ಅರ್ಧಕ್ಕೂ ಒಂಚೂರು ಜಾಸ್ತಿ ಮಾತ್ರ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಮೆಲ್ಟ್ ಆಗುತ್ತೆ. ಫುಲ್ಲು ಕರ್ಗೋದಿಲ್ಲ, ಸ್ವಲ್ಪ ಮೆಲ್ಟ್ ಆಗುತ್ತೆ. ಈ ಹದದಲ್ಲಿ ಇದ್ದಾಗಲೇ ನಾವು ಕೆಳಗಡೆ ತೆಗೆದು ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನಾವು ಉಂಡೆನ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಸಕ್ಕರೆ ಕರ್ಗೋವರೆಗೂ ನಾವು ಹಾಗೆ ಬಿಸಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ಸಕ್ಕರೆ ಒಂಥರ ಪಾಕದ ಥರ ಆಗುತ್ತೆ. ಇನ್ನು ಉಂಡೆನ ಕಟ್ಟಿದ ನಂತರ ನಾವೇನಾದರೂ ತಿನ್ನಬೇಕು ಅಂದಾಗ ರವೆ ಉಂಡೆ ಗಟ್ಟಿ ಆಗುತ್ತೆ. ಆ ಕಾರಣಕ್ಕೆ ನಾವು ಸಕ್ಕರೆ ಹಾಕಿದ ನಂತರ ನಾವು ಜಾಸ್ತಿ ಹೊತ್ತು ಉರಿಯಕ್ಕೆ ಹೋಗಬಾರ್ದು. ಇನ್ನು ರವೆ ಉಂಡೆಗೆ ಒಂದು ಚಿಕ್ಕ ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ರವೆ ಉಂಡೆಗೆ ಜಾಸ್ತಿ ದ್ರಾಕ್ಷಿ ಗೋಡಂಬಿನ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗೆ ಹಾಕದೇ ಇದ್ರೂ ಕೂಡ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ದ್ರಾಕ್ಷಿ, ಗೋಡಂಬಿ ಎಲ್ಲದೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ನ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಈ ರೀತಿಯಾಗಿ ಒಂದು ತಟ್ಟೆ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಟರೆ ಈ ರವೆ ಏನಿರುತ್ತೆ ನೋಡಿ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ನಾನಿಲ್ಲಿ ಹಾಲನ್ನ ಕೂಡ ತೊಗೊಂಡು ಬಂದಿದ್ದೀನಿ. ರವೆ ಉಂಡೆಗೆ ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ದೇವರ ಅಭಿಷೇಕಕ್ಕೂ ಕೂಡ ಹಾಲನ್ನ ಎತ್ತಿಟ್ಕೊಂಡು ಇನ್ನು ಹಾಲನ್ನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರವೆ ನಾವಿನ್ನೂ ಹಾಲು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕೈಯಲ್ಲಿ ಮುಷ್ಟಿ ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿತನ ಇರಬೇಕು. ಅಲ್ಲಿವರೆಗೂ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗತ್ತೆ. ಈಗ ನಾವಿಲ್ಲಿ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಉಂಡೆನ ಕಟ್ಕೋಬೇಕಾಗತ್ತೆ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ರವೆ ಉಂಡೆನ ಕಟ್ಕೊಂಡು ಇಟ್ಕೋಬಹುದು. ಒಬ್ಬೊಬ್ಬರು ಮನೆಯಲ್ಲಿ ಈ ರೀತಿಯಾಗಿ ಲಡ್ಡುನ ಮಾಡ್ತಿದ್ರೆ ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ತಾರೆ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆಗಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕಡಲೆಬೇಳೆನೂ ಕೂಡ ಕಾಯಕ್ಕಿಟ್ಟಿದೆ ನೋಡಿ. ಕುಕ್ಕರು ಕೂಡ ಕೂಗಿತ್ತು, ಅದನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಗಣಪತಿಗೆ ಮುಖ್ಯವಾಗಿ ಇಡುವಂಥ 3 ಥರದ ಲಡ್ಡು ರೆಡಿ ಆಯಿತು. ನೋಡ್ಬೋದು, ತುಂಬ ಟೇಸ್ಟಿಯಾಗಿತ್ತು. ನಂಬಲ್ಲ, ನೀವು ಈ ರೀತಿಯಾಗಿ ಮಾಡಿದ್ರೆ ತುಂಬ ಸಾಫ್ಟಾಗೂ ಇರುತ್ತೆ, ಹಾಗೆಯೇ ಕ್ರಂಚಿನೆಸ್ ಇರುತ್ತೆ. ಇನ್ನು ದ್ರಾಕ್ಷಿ, ಗೋಡಂಬಿ ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಇನ್ನು ಮತ್ತೊಮ್ಮೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ರವೆಯಿಂದ ನಾವು ಏನೇ ಮಾಡಲಿ, ರವೆ ಉಪ್ಪಿಟ್ಟಿರಲಿ, ಕೇಸರಿಬಾತ್ ಇರಲಿ, ರವೆ ಉಂಡೆ ಇರಲಿ, ರವೆ ಉರಿಬೇಕಾದ್ರೇ 1-2 ಕಾಳಂತೂ ಆಚೆ ಬಿದ್ದೇ ಬೀಳುತ್ತೆ. ಆ ಕಾರಣಕ್ಕೆ ರವೆದು ಏನೇ ಐಟಮ್ ಅಂತ ಮಾಡಿದ್ರೂ ಕೂಡ ಹೊರಗಡೆ ಸ್ವಲ್ಪ ಚೆಲ್ಲುತ್ತೆ. ಸೊ ಆ ಕಾರಣಕ್ಕೆ ರವೆ ಉಂಡೆ ಮಾಡಬೇಕಾದ್ರೂ ಕೂಡ ಅಲ್ಲಲ್ಲೇ ರವೆ ಇರುತ್ತೆ. ನನಗೆ ಸ್ವಲ್ಪ ಅದು ಇರಿಟೇಷನ್ ಅನಿಸುತ್ತೆ. ಆ ಕಾರಣಕ್ಕೆ ಇನ್ನೊಮ್ಮೆ ನಾನು ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡೆ. ಇನ್ನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಮಾಡಿ ಇನ್ನು ನೈವೇದ್ಯಕ್ಕೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿನ್ನೆ ರಾತ್ರಿನೇ ನಾನು ಸ್ವಲ್ಪ ಟೊಮ್ಯಾಟೊ ಸಾರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ರಾತ್ರಿಗೂ ಆಗಬೇಕು, ಹಾಗೆಯೇ ನಾಳೆ ಬೆಳಗ್ಗೆ ಅಂದರೆ ಇವತ್ತಿಗೂ ಕೂಡ ಆಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸಾಂಬಾರನ್ನ ಮಾಡಿದ್ದೆ. ನಿನ್ನೆ ರಾತ್ರಿ ಸ್ವಲ್ಪ ದೊಡ್ಡ ಬೌಲಲ್ಲಿ ಮಾಡಿದ್ದೆ. ಇವಾಗ ಅದನ್ನು ಚಿಕ್ಕ ಬೌಲ್ಗೆ ಹಾಕಿಟ್ಕೊಂಡು ಬಿಡೋಣ ಅಂತ. ಯಾಕಂದರೆ ಇವತ್ತು ಸ್ವಲ್ಪ ಐಟಮ್ ಜಾಸ್ತಿ ಮಾಡೋದ್ರಿಂದ ನಮ್ಮ ಮನೇಲಿ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಎಲ್ಲದನ್ನು ಕೂಡ ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಹಾಗೆ ಸಾರನ್ನ ಕೂಡ ಕಾಯೋದಕ್ಕೆ ಇಟ್ಕೊಂಡು ಇನ್ನು ಒಂದು ಮಡಿಕೆಯಲ್ಲಿ ಅನ್ನನೂ ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ಮಿಲಿಟ್ಸ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನು ಏನೇನಾದರೂ ಬೇಯೋದಕ್ಕೆ ಇರಬೇಕಲ್ವ, ಅದನ್ನೆಲ್ಲದನ್ನು ಕೂಡ ಇಟ್ಕೊಂಡು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ರೆ ಅಡುಗೆ ಮನೆಯೂ ಕೂಡ ತುಂಬ ಕ್ಲೀನಾಗಿ ಇರುತ್ತೆ. ಇವಾಗ ಅನ್ನ ಮಾಡೋದಕ್ಕೆ ಹಾಗೆ ಸಾರು ಕಾಯೋದಕ್ಕೂ ಕೂಡ ಇಟ್ಕೊಂಡು ಇನ್ನು ಲಡ್ಡು ಮಾಡಬೇಕಾದ್ರೆ ಸ್ವಲ್ಪ ಜಿಡ್ಡಿನಂಶ ಇರುತ್ತೆ ನೋಡಿ, ಅದನ್ನೆಲ್ಲದೂ ಕೂಡ ಕೌಂಟರ್ ಟಾಪ್ ಮೇಲೆ ಹಾಗಾಗೆ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ತೊಳೆದು ಇನ್ನೂ ಒಂದು ಸ್ವಲ್ಪ ಪಾತ್ರೆನೂ ಕೂಡ ಆಗಿತ್ತು, ಅದನ್ನು ಕೂಡ ತೊಳೆದು ರೆಡಿ ಮಾಡಿ ಇನ್ನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಆಯಿತು. ಮೇಯ್ನಾಗಿ ಗಣಪತಿಗೆ ಲಡ್ಡು ಹಾಗೆಯೇ ಅನ್ನ ಸಾರು ಇಷ್ಟು ರೆಡಿಯಾಗಿದೆ. ಇನ್ನು ತಿಂಡಿ ಹಾಗೆ ನೈವೇದ್ಯಕ್ಕೆ ಖಾರ ಕಡುಬು, ಸಿಹಿ ಕಡುಬು ಮಾಡಬೇಕು. ಈಗ ಇಲ್ಲಿ ಅಡುಗೆ ಮನೆ ಕೆಲಸ ಮುಗಿಸಿದ ನಂತರ ದೇವ್ರ ಹತ್ರನೂ ಕೂಡ ಸ್ವಲ್ಪ ಅರೇಂಜ್ ಮಾಡೋದಿತ್ತು ನೋಡಿ, ಅದನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೀರೆ. ಇದು ಒಂಥರ ಗೋಲ್ಡ್ ಆ್ಯಂಡ್ ವೈಟ್ ಹಾಗೆ ಗ್ರೀನ್ ಕಲರ್ ಸೀರೆ. ಬಾರ್ಡ್ರ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಈ ಸೀರೆನ ನನ್ನ ಮಗಳಿಗೆ ಲೆಹಂಗಾ ಹೊಲ್ಸೋಣ ಅಂತ ಹೇಳಿ ತೊಗೊಂಡು ಬಂದಿದೆ. ಇವಾಗ ದೇವ್ರಿಗೆ ಉರ್ಸೋದಕ್ಕೆ ಒಂದು ಸೀರೆ ಆದರೆ ನಾವು ದೇವ್ರಿಗೆ ಅಂತ ಹೇಳಿಬಿಟ್ಟು ಬಾಗ್ನ ಅಂತ ಹೇಳಿ ಮರದಲ್ಲಿ ಇಡ್ತೀವಿ. ಅಂದರೆ ನಮ್ಮ ತಂದೆ ಏನೆಲ್ಲ ಕೊಟ್ಟಿರ್ತಾರೆ ನೋಡಿ, ಅದನ್ನೆಲ್ಲದೂ ಕೂಡ ಮರದೊಳಗಡೆ ಇಟ್ಬಿಟ್ಟು ದೇವ್ರಿಗೆ ಬಾಗ್ನನ ಕೊಡೋ ರೀತಿಯಲ್ಲಿ ಅರೇಂಜ್ ಮಾಡ್ಕೋಬೇಕು. ಆವಾಗ ನಾವು ಬ್ಲೌಸ್ ಪೀಸ್ ಆದರೂ ಇಟ್ಕೋಬೋದು. ನಾನು ಹೇಗಿದ್ರೂ ಕೂಡ ಲೆಹಂಗಾ ಹೊಲ್ಸೋದಕ್ಕೆ ಅಂತ ಹೇಳಿ ಪಾಪುಗೂ ಕೂಡ ಒಂದು ಸೀರೆನ ತೊಗೊಂಡು ಬಂದಿದೆ. ಆ ಸೀರೆನ ಇವಾಗ ಮರದೊಳಗಡೆ ಇಟ್ಟು ಬಾಗ್ನಕ್ಕೆ ಅಂತ ಹೇಳಿ ಇಟ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಇನ್ನೂ ಒಂದು ಸೀರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೈಟ್ ಬ್ಲೂ ಕಲರ್. ಇದು ಸಿಂಪಲ್ ಸ್ಯಾರಿ. ಈ ಸೀರೆನ ನಾನಿವಾಗ ದೇವ್ರಿಗೆ ಉಡಿಸ್ತಾ ಇದ್ದೀನಿ. ನಾನಿಲ್ಲಿ ಚೊಂಬನ್ನ ಇಟ್ಟು ಯೂಶ್ವಲಾಗಿ ಪೂಜೆ ಮಾಡ್ತಿದ್ದೆ, ಆದರೆ ಸೀರೆ ಉಡ್ಸೋದಕ್ಕೆಲ್ಲ ಚೊಂಬು ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಇರಲ್ಲ. ಇನ್ನು ನಮ್ಮ ಮನೇಲಿ ದೊಡ್ಡ ಚೊಂಬಿಲ್ಲ, ಆ ಕಾರಣಕ್ಕೆ ಮೀಡಿಯಮ್ ಸೈಜ್ದು ತಾಮ್ರ ಚೊಂಬಿರುತ್ತೆ ನೋಡಿ, ಇದು ನಮ್ಮ ಮನೇಲಿತ್ತು. ಅಂದರೆ ಚಿಕ್ಕದು ಬಿನ್ಗೆ ಅಂತಲೇ ಹೇಳ್ಬೋದು. ಈ ಬಿನ್ಗೆಗೆ ನಾನು ಸೀರೆ ಉಡಿಸಿ ಗೌರಮ್ಮನ ಕುಣಿಸ್ತೀನಿ. ಇನ್ನು ಇನ್ನೊಂದು ಕಡೆ ಗಣೇಶನ ಕೂರಿಸೋದ್ರಿಂದ 2 ತಟ್ಟೆ 2 ಕಡೆನೂ ಕೂಡ 3 ಬೊಕ್ಸೆ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಹಾಗೆ ಅದ್ರ ಮೇಲೆ ಕಲಸನ ಉಡ್ಕೋತೀನಿ.
ಯಾವಾಗಲೂ ಅಷ್ಟೇ ನಾವು ಕಲಸನ ಇಡ್ತಾ ಇದ್ದೀವಿ ಅಂದರೆ ಮೊದಲು ಗಂಗೆ ಪೂಜೆನ ಮಾಡಬೇಕು. ಮಾಡುವಂಥ ಪೂಜೆ ಯಾವುದೇ ಥರದ ವಿಘ್ನ ಇಲ್ಲದೆ ತೊಂದರೆ ಇಲ್ಲದೆ ಪೂಜೆ ನೆರವೇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಗಂಗೆ ಪೂಜೆನ ಮಾಡ್ತೀವಿ. ಒಂಥರ ಕಲಸ ಇಡೋದಕ್ಕೆ ಮೊದಲನೇ ಸ್ಟೆಪ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮೊದಲು ಗಂಗೆ ಪೂಜೆ ಮಾಡಿ ನಂತರ ನಾನಿಲ್ಲಿ ಸೀರೆನ ಉಡಿಸ್ಕೋತೀನಿ. ಹಾಗೆ ಗಣಪತಿ ಇಡುವಂಥ ಜಾಗದಲ್ಲಿ ತಟ್ಟೆ ಕೆಳಗಡೆ ರಂಗೋಲಿನ ಬಿಟ್ಟಿರಲಿಲ್ಲ. ಇವಾಗ ಅದು ನೆನಪಾಯಿತು, ಆ ಕಾರಣಕ್ಕೆ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಸಿಂಪಲಾಗಿ ಮಾಡ್ತೀನಿ. ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಏನೆಲ್ಲ ಅವೈಲಬಲ್ ಇರುತ್ತೆ ನೋಡಿ ಅದ್ರ ತಕ್ಕಂತೆ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಮರನ ಇಟ್ಟಿದ್ದೀನಿ ನೋಡಿ. 2 ಹೊಸ ಮರನ ತೊಗೊಂಡು ಬಂದು ಇದ್ರ ಜೊತೆಗೆ ನಾನು ಈ ವೀಳ್ಯದೆಲೆ, ಅಡಿಕೆ, ಒಂದು 3 ಥರದ ಹಣ್ಣು, ಸೀರೆ, ಬ್ಲೌಸ್ ಪೀಸ್, ಬಳೆ, ಅರಿಶಿನ, ಕುಂಕುಮ, ಈ ರೀತಿ ಹೆಣ್ಮಕ್ಳಿಗೆ ಏನೆಲ್ಲ ಇಷ್ಟ ಇರುತ್ತೆ ನೋಡಿ ಇದನ್ನೆಲ್ಲ ಇಟ್ಟು, ಇನ್ನು ಬಾಗಿನದ್ದು ಕಿಟ್ ಬರುತ್ತೆ. ಅರಿಶಿನ ಕುಂಕುಮದ ಬಾಕ್ಸ್ ಇರ್ಬೋದು, ಬಾಚಿನ್ಗೆ, ಕಣ್ಕಪ್ಪು, ಕನ್ನಡಿ, ಈ ರೀತಿಯಾಗಿ ಒಂದು 18 ವಸ್ತುಗಳನ್ನ ಇದರೊಳಗಡೆ ಇಟ್ಟಿರ್ತೀನಿ. ಹಾಗೆ ಇದಕ್ಕೆ ನಾನು ಬೇರೆ ಬೇರೆ ಕಾಳುಗಳನ್ನು ಕೂಡ ಪ್ಯಾಕ್ ಮಾಡಿ ಇಡಬಹುದು. ನಾನಿಲ್ಲಿ 18 ಲೆಕ್ಕದಲ್ಲಿ ಇಟ್ಟಿರೋದ್ರಿಂದ ಇಟ್ಟಿಲ್ಲ ಅಷ್ಟೇ, ಆದರೆ ಅದನ್ನು ಕೂಡ ಇಟ್ಕೋಬಹುದು. ಈ ರೀತಿಯಾಗಿ ಮರದ ಬಾಗಿನೂ ಕೂಡ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟಿದ್ದೀನಿ. ಯಾವಾಗ ನಾನು ದೇವ್ರನ್ನ ಅಳ್ಳಾಡಿಸ್ತೀನಿ ನೋಡಿ, ಅಂದರೆ ತೆಗಿಬೇಕು ಅಂತ ಹೇಳಿ ಸಂಜೆ ಅಥವಾ ನೈಟ್ ಒಂದು 10 ಗಂಟೆಗೆ, ಅದಕ್ಕೂ 1 ಅವರ್ ಮುಂಚೆ ದೇವ್ರಿಗೆ ಬಾಗಿನ ಕೊಡೋ ರೀತಿಯಲ್ಲಿ ಕೊಡ್ತೀನಿ. ಆದರೆ ಬೆಳಗ್ಗೆನೇ ನಾನು ಬಾಗಿನಕ್ಕೆ ಏನೆಲ್ಲ ಬೇಕು ನೋಡಿ ಎಲ್ಲದೂ ಕೂಡ ರೆಡಿ ಮಾಡಿ ದೇವ್ರ ಹತ್ರ ಇಡ್ತೀನಿ. ಇನ್ನು ಇಲ್ಲಿ ನಾನು ಗಣೇಶ ಹಾಗೆ ಗೌರಿ ವಿಗ್ರಹಕ್ಕೂ ಕೂಡ ಅಭಿಷೇಕನ ಮಾಡೋದಕ್ಕೆ ಮೊದಲು ಮಹಾಮಂಗಳಾರತಿ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಅಭಿಷೇಕ ಮಾಡೋಕ್ಕೂ ಮುಂಚೆ ಒಂದ್ಸತಿ ವಿಗ್ರಹನ ತೊಳೆದು ನಂತರ ನಾವು ಅದಕ್ಕೆ ಹೂವು ಅಥವಾ ಹಾಗೆ ಮಂಗಳಾರತಿನ ಮಾಡಿ ಅದಾದ ಮೇಲೆ ಪಂಚಾಮೃತ ಅಭಿಷೇಕನ ಮಾಡ್ಕೋಬೋದು. ನಾನಿಲ್ಲಿ ಗಣೇಶ ಹಾಗೆ ಪಾರ್ವತಿ ದೇವರು ಎರಡನ್ನೂ ಕೂಡ ತಗೊಂಡಾಗ ಇನ್ನು ಈಶ್ವರ ಹಾಗೆ ಬಸವಣ್ಣ ಮಾತ್ರ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕೆ ಕಂಪ್ಲೀಟ್ ಫ್ಯಾಮಿಲಿನ ಇಲ್ಲಿ ತಟ್ಟೆ ಒಳಗಡೆ ಇಟ್ಟುಬಿಟ್ಟು ಅಭಿಷೇಕನ ಮಾಡ್ತಾ ಇದ್ದೀನಿ. ಪಂಚಾಮೃತ ಅಭಿಷೇಕ ಅಂದರೆ 5 ವಸ್ತುಗಳಿಂದ, ಅಂದರೆ 5 ಇಂಗ್ರೀಡಿಯೆಂಟ್ಸಿಂದ ನಾವು ಅಭಿಷೇಕನ ಮಾಡ್ತೀವಿ. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ. ಆದರೆ ಈ 5ನ್ನ ಬಿಟ್ಟು ಮನೆಯಲ್ಲಿ ಅರಿಶಿನ, ಕುಂಕುಮ, ಡ್ರೈ ಫ್ರೂಟ್ಸ್, ಬನಾನಾ ಈ ರೀತಿಯೂ ಕೂಡ ಮಾಡ್ಬೋದು. ನಾನು ಸಿಂಪಲಾಗಿ ಈ 5 ಥಿಂಗ್ಸ್ಗಳನ್ನ ಬಳಸ್ಕೊಂಡು ಅಭಿಷೇಕನ ಮಾಡ್ಕೋತೀನಿ. ಮನೆಯಲ್ಲಿ ನಾವು ಕುಂಕುಮ ಅರ್ಚನೆ, ಅರಿಶಿನ ಅರ್ಚನೆ ಮಾಡೋದಕ್ಕಿಂತ ಬೆಟರಾಗಿ ಸಿಂಪಲಾಗಿ ಈ ರೀತಿಯಾಗಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಹಾಗೆಯೇ ಸಕ್ಕರೆನ ಬಳಸಿ ಅಭಿಷೇಕ ಮಾಡೋದೇ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅರಿಶಿನ ಕುಂಕುಮಕ್ಕೆ ತುಂಬ ಸ್ಟ್ರಾಂಗ್ ಆದ ಶಕ್ತಿ ಇರೋದ್ರಿಂದ ನಾವು ಮನೆಯಲ್ಲಿ ಮಾಡೋದಕ್ಕಿಂತ ದೇವಸ್ಥಾನಗಳಲ್ಲಿ ಮಾಡೋದು ತುಂಬಾ ಮುಖ್ಯ.
ಹಾಗೆಯೇ ಇಲ್ಲಿ ಎಲ್ಲ ಅಭಿಷೇಕ ಮುಗಿದಿದ ನಂತರ ನಾವು ಬೇಕಿದ್ರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಸೇರಿಸಿ ಮುಂದಗಡೆ ಇಟ್ಟು ಅಭಿಷೇಕನ ಮಾಡ್ಕೋಬೋದು ಅಥವಾ ನೈವೇದ್ಯಕ್ಕಾದರೂ ಕೊಡ್ಬೋದು. ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಇದೇ ತಟ್ಟೆ ಮುಂದಗಡೆ ಇಟ್ಟು ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಮಹಾಮಂಗಳಾರತಿ ಥರ ಒಂದು ಮಂಗಳಾರತಿನ ಮಾಡಿ ಮತ್ತು ವಿಗ್ರಹನ ತೊಳೆದು ನಂತರ ಮತ್ತೆ ನಾರ್ಮಲ್ ಆಗಿ ವಿಭೂತಿ, ಗಂಧ, ಅರಿಶಿನ, ಕುಂಕುಮನೆಲ್ಲ ಇಟ್ಟು ಪೂಜೆನ ಮಾಡ್ಕೋತೀನಿ. ಈ ವಿಗ್ರಹನ ನಾನು ಗಂಗೆ ಇಟ್ಟಿದ್ದೀನಿ ನೋಡಿ, ಸ್ಥಾಪನೆ ಮಾಡಿದ್ದೀನಿ ಅಲ್ವಾ, ಅಲ್ಲಿ ಇಡೋದಿಲ್ಲ. ರೆಗ್ಯುಲರ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ತೀನಿ ನೋಡಿ, ದೇವ್ರ ಮನೆ ಒಳಗಡೆ ಅಲ್ಲೇ ಇಟ್ಟು ಪೂಜೆ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ನಾವು ಗಣೇಶನ ಇಟ್ಟಿರ್ತೀವಿ, ಇನ್ನು ಗೌರಮ್ಮನ್ನು ಕೂಡ ಇಟ್ಟಿರ್ತೀವಿ. ಗಣೇಶ ಜೊತೆಗೆ ಪುಟ್ಟ ಗೌರಮ್ಮನ್ನು ಕೂಡ ತಂದಿರ್ತೀವಿ. ಮತ್ತು ದೇವ್ರ ಮನೇಲಿರುವಂಥ ಈ ವಿಗ್ರಹಗಳನ್ನು ಆಚೆ ಇಟ್ಟರೆ ಮತ್ತೆ ದೇವ್ರ ಮನೆಯಲ್ಲಿ ಸ್ವಲ್ಪ ಎಂಟಿ ಆಗಿಬಿಡತ್ತೆ. ಆ ಕಾರಣಕ್ಕೆ ಇಲ್ಲಿ ಗಣೇಶಗೆ, ಪಾರ್ವತಿ, ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡಿದ ನಂತರ ಇಲ್ಲೇ ಇಟ್ಟು ಅಂದರೆ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾನು ಪ್ರತಿದಿನ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ನೋಡಿ, ಅದೇ ಥರನೇ ಪೂಜೆ ಮಾಡಿರೋದು. ಇನ್ನು ನಡುಮನೆಯಲ್ಲಿ ನಾನು ಗಣೇಶ, ಪುಟ್ಟ ಗೌರಮ್ಮ ಹಾಗೆ ಗೌರಿ ಕಲಸನ ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಇದರಲ್ಲೇನಾದರೂ ತಿದ್ಕೊಳ್ಳೋದಿದ್ರೆ ಖಂಡಿತವಾಗ್ಲೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಗಣೇಶನಿಗೆ 21 ಗೆಜ್ಜಬತ್ತಿ ಹಾರನ ಹಾಕಿದ್ದೀನಿ. ಹಾಗೆ ಪುಟ್ಟ ನಮ್ಮನೆ ಗೌರಮ್ಮನಿಗೆ 3 ಹಾರನ ಹಾಕ್ಕೊಂಡು, ಇನ್ನು ಕಲಸಕ್ಕೆ ಯಾವಾಗಲೂ ಅಷ್ಟೇ 16 ಎಳೆಯ ಹಾರನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಮೇಯ್ನಾಗಿ ಪೂಜೆ ಎಲ್ಲ ಮುಗೀತು. ಇವತ್ತು ಶನಿವಾರ ಆಗಿರೋದ್ರಿಂದ ರಾಹುಕಾಲ 9 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಆ ಕಾರಣಕ್ಕೆ ನಾನು 8:15ಗೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ತಿಂಡಿನ ಮಾಡಬೇಕು, ಹಾಗೆಯೇ ದೇವ್ರ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ಮೊದಲು ಪೂಜೆನೆಲ್ಲ ಮಾಡಿದ ನಂತರ ನಾನಿವಾಗ ಖಾರ ಕಡುಬು ಹಾಗೆ ಸಿಹಿ ಕಡುಬು, ಇನ್ನು ಮೇಯ್ನಾಗಿ ಗಣಪತಿಗೆ ತುಂಬ ಪ್ರಿಯವಾದದ್ದು ಮೋದಕನೂ ಕೂಡ ಮಾಡ್ಕೋಬೇಕು, ಹಾಗೆ ತಿಂಡಿನೂ ಕೂಡ ಮಾಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ಇವಾಗ ಫಟಫಟ ಅಂತ ಹೇಳಿ ಮೊದಲು ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಜೋಡಿಸ್ಬಿಟ್ಟು ಕೊಂಡ್ರೊಟೊಪ್ಪನ್ನ ಕ್ಲೀನ್ ಮಾಡಿ ಹೋಗಿದ್ದೆ. ಇವಾಗ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಕಡಲೆಬೇಳೆ ಒಗ್ಗರಣೆ ಮಾಡ್ಕೋಬೇಕು. ಗಣಪತಿಗೆ ಇದು ಕೂಡ ಇಷ್ಟ ಅಲ್ವಾ. ವರ್ಷದಲ್ಲಿ ಬರುವಂಥ ಒಂದು ಹಬ್ಬಕ್ಕೆ ಗಣಪತಿಗೆ ಏನೆಲ್ಲ ಇಷ್ಟ ಎಲ್ಲದನ್ನು ಕೂಡ ಮಾಡೋಣ ಅಂತ ಹೇಳಿ ಈಗ ಕಡಲೆಕಾಳು ಉಸ್ಲಿ ಅಂದರೆ ಕಡಲೆಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಎಲ್ಲದೂ ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಕಡಲೆಬೇಳೆ ಬೇಯಕ್ಕಿಟ್ಟಿದೆ ನೋಡಿ, ಅದನ್ನು ಒಂದು ಸ್ಟೇನರ್ಗೆ ಸೋಸೋದಕ್ಕೆ ಹಾಕ್ಕೊಂಡ್ಬಿಟ್ಟು ಅದೇ ಕುಕ್ಕರ್ಗೆ ಪುಳಿಯೋಗರೆ ಮಾಡ್ತಿದ್ದೀನಲ್ವ, ಅದಕ್ಕೆ ವೈಟ್ ರೈಸ್ನ ಕೂಡ ಕೂಗೋದಕ್ಕೆ ಇಟ್ಟಿದ್ದೀನಿ. ಇನ್ನು ಮಧ್ಯದ ಸ್ಟವ್ಗೆ ಹಾಲನ್ನ ಕಾಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಬಾಣಲಿಗೆ ಕಡಲೆಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಷ್ಟೋ ಮನೆಗಳಲ್ಲಿ ದೇವ್ರ ನೈವೇದ್ಯಕ್ಕೆ ಕೊಡಬೇಕಾದ್ರೆ ಈರುಳ್ಳಿ, ಬೆಳ್ಳುಳ್ಳಿನ ಬಳಸೋದಿಲ್ಲ. ನಾನು ಒಂದೊಂದು ಸತಿ ಬೆಳ್ಳುಳ್ಳಿನ ಬಳಸೋದಿಲ್ಲ, ಆದರೆ ಯಾವತ್ತೂ ಕೂಡ ಈರುಳ್ಳಿ ಬಳಸಬಾರ್ದು, ಬೆಳ್ಳುಳ್ಳಿ ಬಳಸಬಾರ್ದು ಅಂತ ನಮ್ಮನೆ ಕಡೆ ಆ ಪದ್ಧತಿ ಇಲ್ಲ. ಆ ಕಾರಣಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿನ ಏನು ಹಾಕಲೇಬೇಕು, ಹಾಕಬಾರ್ದು ಅನ್ನೋದೇನೂ ಉದ್ದೇಶ ಇಲ್ಲ. ನಾನಿಲ್ಲಿ ಹೆಚ್ಚೋದಕ್ಕೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿನ ಹಾಕ್ಕೊಂಡಿಲ್ಲ. ಹಾಗೆ ಇಲ್ಲಿ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಕಾಯಿನ ಯಾಕೆ ಮೊದಲು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಇವತ್ತು ಅಡುಗೆನ ಬೇಗನೆ ಮಾಡ್ತಾ ಇದ್ದೀನಿ. ಇನ್ನೂ 8:15 ಆಗಿದೆ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಈಗ ಫ್ರೈ ಮಾಡೋದ್ರಿಂದ ಮಧ್ಯಾಹ್ನನೂ ಕೂಡ ಫ್ರೈ ಮಾಡಬೇಕು. ಇನ್ನು ಈಗಲೇ ತಿನ್ನೋದು ಸ್ವಲ್ಪ ಲೇಟ್ ಆಗೋದ್ರಿಂದ ಸಂಜೆವರೆಗೂ ಕೂಡ ಇದಿರಬೇಕು ನೋಡಿ. ಅಕಸ್ಮಾತ್ ಚೆನ್ನಾಗಿ ಫ್ರೈ ಮಾಡಿಲ್ಲ ಕಾಯಿನ ಅಂದರೆ ಅಳಿಸೋಗೋಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಮೊದಲು ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇವಾಗ ಇನ್ನೊಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ಹೌದು, ಇವಾಗ ನಾನಿಲ್ಲಿ ಮೋದಕ ಹಾಗೆ ಸಿಹಿ ಕಡುಬುನ ಮಾಡೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಬಾಣಲಿಗೆ 1.5 ಸ್ಪೂನ್ ಆಗೋಷ್ಟು ಎಳ್ಳು,
ನಾನಿಲ್ಲಿ ಬಿಳೆ ಎಳ್ಳನ್ನ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು. ಹಾಗೆ 1.5 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೊತಾ ಇದ್ದೀನಿ. ಇನ್ನು ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಿದ್ರೆ ತೆಂಗಿನ ತುರಿನಾದರೂ ಹಾಕೋಬೋದು, ಅಂದರೆ ಹಸಿದಾದರೂ ಹಾಕೋಬೋದು, ಒಣ ಕೊಬ್ಬರಿದಾದರೂ ಹಾಕ್ಕೊಳ್ಬೋದು. ಆದರೆ ತೆಂಗಿನ ತುರಿದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಯಿ ಸ್ವಲ್ಪ ನೀರಿನಂಶ ಇಂಗಿದ ನಂತರ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಕಾಯಿ 6 ಸ್ಪೂನ್ ಹಾಕ್ಕೊಂಡಿರೋದ್ರಿಂದ ಬೆಲ್ಲನ ಆಲ್ಮೋಸ್ಟ್ ಒಂದು 3.5ರಿಂದ 4 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ ನಂತರ ಒಂದು 15 ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಗೋಡಂಬಿನ ಹಾಕ್ಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಅಲ್ಲಲ್ಲೇ ಸ್ಟಫಿಂಗಲ್ಲಿ ಸ್ವಲ್ಪ ದ್ರಾಕ್ಷಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಡ್ರೈ ಫ್ರೂಟ್ಸ್ ಹಾಕೋದು ಇಷ್ಟ ಆಗಲ್ಲ, ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು. ನೋಡ್ಬೋದು ಇವಾಗ ಸಿಹಿ ಕಡುಬು ಹಾಗೆ ಮೋದಕ ಮಾಡೋದಕ್ಕೆ ಸ್ಟಫಿಂಗು ಕೂಡ ರೆಡಿ ಆಯಿತು. ಇನ್ನು ಕೊನೆಯದಾಗಿ ಏಲಕ್ಕಿ ಪುಡಿನ ಹಾಕೋಬೇಕು. ಸ್ಟವ್ನ ಆಫ್ ಮಾಡಿದ ನಂತರ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಬಹುದು. ಈಗ ನಾನಿಲ್ಲಿ ಮೋದಕ ಮಾಡೋದಕ್ಕೆ ಹಾಗೆಯೇ ಸಿಹಿ ಕಡುಬು ಖಾರ ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟಿನ ಮುದ್ದೆನ ಮಾಡ್ಕೋತಾ ಇದ್ದೀನಿ. ಸೇಮ್ ಮುದ್ದೆ ರೀತಿಯಲ್ಲೇ ಮಾಡೋದು ಇದನ್ನು. ನಾನಿಲ್ಲಿ ಯಾವ ರೀತಿ ಅಳತೆ ತಗೋತಿದ್ದೀನಿ ಅಂದರೆ 1/4 ಕಪ್ ನೀರಿಗೆ 1 ಕಪ್ ಆಗೋಷ್ಟು ಹಿಟ್ಟನ್ನು ಹಾಕೋಬೋದು. ಈ ರೀತಿಯಾಗಿ ಅಳತೆನ ತಗೊಳ್ಳಿ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ನೀರು, ಉಪ್ಪು ಹಾಗೆಯೇ ತುಪ್ಪನ ಹಾಕಿ ಸ್ವಲ್ಪ ಮಳ್ಳೋದಕ್ಕೆ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಮಳ್ಳೋದಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ. ಈಗ ಅಷ್ಟರೊಳಗೆ ಪುಳಿಯೋಗರೆ ಪೌಡರ್ನ ಕೂಡ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೊದಲು ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡು 1.5 ಕಪ್ ಆಗೋಷ್ಟು ಧನಿಯಾ ಬೀಜನ ಹಾಕೊಳ್ಳಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಜೀರಿಗೆ. ನೀವು ಎಷ್ಟು ಧನಿಯಾನ ಹಾಕ್ತೀರಾ ಅದರಲ್ಲಿ ಅರ್ಧ ಭಾಗದಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಇವೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ನಂತರ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಸಾಸಿವೆ, 1.5 ಸ್ಪೂನ್ ಆಗೋಷ್ಟು ಮೆಣಸನ್ನು ಹಾಕ್ಕೊಂಡು ಇವಾಗ ಮತ್ತೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಈಗ 1/4 ಸ್ಪೂನ್ ಆಗೋಷ್ಟು ಧನಿಯಾನ ಹಾಕೋತಾ ಇದ್ದೀನಿ. ನಿಮ್ಗೇನಾದರೂ ಬೇಕಂದರೆ 1 ಸ್ಪೂನ್ ಹಾಕೊಂಡ್ರೂ ಸಾಕಾಗುತ್ತೆ. ಜಾಸ್ತಿ ಅಂತೂ ಹಾಕೊಳ್ಳೋಕೆ ಹೋಗಬೇಡಿ, ಬೇಕಾದರೆ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ. ಇಲ್ಲ ಅಂದರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ, ಆ ಕಾರಣಕ್ಕೋಸ್ಕರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಸ್ವಲ್ಪ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕಿರೋದ್ರಿಂದ ಕಲ್ಲುಪ್ಪು ಚೆನ್ನಾಗಿ ಕರಗೋವರೆಗೂ ಕೂಡ ಕುದಿಸ್ಬೇಕಾಗತ್ತೆ. ಇನ್ನು ಇಲ್ಲಿ ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಹಾಗೆ 1.5 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ಪುಳಿಯೋಗರೆ ಪೌಡರ್ನ ಮಾಡ್ಕೋತಿದ್ದೀರಾ ಅಂದರೆ ಈ ಹಂತದಲ್ಲಿ ಕಪ್ ಎಳ್ಳನ್ನು ಹಾಕೋಬಿಡಿ, ಬಿಳೆ ಎಳ್ಳನ್ನೇ ಹಾಕ್ಕೊಳ್ಳಿ. ಕಾರಣ ಏನಂದರೆ ನೀವು ಪುಳಿಯೋಗರೆ ಗೊಜ್ಜನ್ನ ಮಾಡುವಾಗ ಸ್ವಲ್ಪ ಕಪ್ಪಾಗಿ ಬರುತ್ತೆ, ಅಷ್ಟೇ ಬಿಟ್ಟರೆ ರುಚಿ ಮಾತ್ರ ಸೇಮೇ ಇರುತ್ತೆ. ನೋಡ್ಬೋದು ಆಲ್ಮೋಸ್ಟ್ ಒಂದು 7 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪಿಂದು. ಇವಾಗ ಸ್ಟವ್ ಆಲ್ರೆಡಿ ಆಫ್ ಆಗಿದೆ, ಒಂದ್ಸತಿ ನೋಡಿಕೊಂಡೆ. ಇನ್ನು ಈ ಕಡೆ ಮುದ್ದೆ ಮಾಡೋದಕ್ಕೆ ನೀರು ಕೂಡ ಮಳ್ತಾ ಇತ್ತು. ಈ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಫಸ್ಟ್ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಯಾಕಂದರೆ ನನಗೆ ಜಾಸ್ತಿ ಮುದ್ದೆ ಮಾಡಿ ರೂಢಿ ಇಲ್ಲ, ಹಾಗೆಯೇ ಗಂಟಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಇನ್ನು ಪುಳಿಯೋಗರೆ ಪೌಡರ್ಗೆ ಹುರಿದಿಟ್ಕೊಂಡಿರೋದು ಎಲ್ಲದೂ ಕೂಡ ಒಂದು ತಟ್ಟೆಗೆ ಆರಾಕೊಂಡು ಅದೇ ಬಾಣಲಿಗೆ 1.5 ಇಡಿ ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಹಾಗೆ ಅಕ್ಕಿ ಮುದ್ದೆನ ಮಾಡೋದಕ್ಕೆ ಇವಾಗ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀರು ಕೂಡ ಚೆನ್ನಾಗಿ ಮರಳಿತ್ತು, 3 ಕಪ್ನ ಹಾಕೋತಾ ಇದ್ದೀನಿ. ಅಕಸ್ಮಾತು ಹಿಟ್ಟೇನಾದರೂ ಮಿಕ್ತು ಅಂದರೆ ನಾವು ಬೇಕಿದ್ರೆ ರೊಟ್ಟಿ ಹಾಕೋಬೋದು ಅಥವಾ ಶಾವಿಗೆ ರೀತಿಯಲ್ಲಿ ಒತ್ಕೊಂಡು ಅದಕ್ಕೆ ಸಿಹಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಬೌಲು ಕೂಡ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ನನಗೆ ಕೈಯಾಡೋದಕ್ಕೆ. ಆ ಕಾರಣಕ್ಕೆ ನಾನು ಮತ್ತೆ ಒಂದ್ಸತಿ ಕೆಳಗಡೆ ಇಟ್ಕೊಂಡು ಈ ಮುದ್ದೆನ ಕೈಯಾಡ್ತಾರೆ ನೋಡಿ, ಅಂದರೆ ಕೂಡಿಸ್ತಾರೆ ನೋಡಿ, ಆ ರೀತಿ ಚೆನ್ನಾಗಿ ಕೂಡಿಸ್ಕೊಂಡು ನಂತರ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ.
ಇವಾಗ ಕರೆಕ್ಟಾಗಿ ಬೆಂದಿದೆ. ನಾವು ನೀರು ಕೈಯಲ್ಲಿ ಎದ್ಕೊಂಡು ಅದನ್ನು ಮುಟ್ಟಿದಾಗ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸ್ಟವ್ನ ಆಫ್ ಮಾಡಿ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಹಾಗೆ ಈ ಚಾಪರ್ ಇರುತ್ತೆ ನೋಡಿ ಅದನ್ನೇ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಗ ಸ್ವಲ್ಪ ಹಿಟ್ಟು ಹರಡ್ಕೊಳ್ಳುತ್ತೆ ಅಂತ ಹೇಳಿ ಇನ್ನು ಹಿಟ್ಟನ್ನ ಒಂದೊಂದು ಇಡಿಯಾಗಿ ತಗೊಂಡು ಚೆನ್ನಾಗಿ ನಾದ್ಕೊಂಡು ಮೋದಕನ ಮಾಡ್ಕೋತಾ ಇದ್ದೀನಿ. ನಾನು ಈ ಥರ ಮೋದಕ ಮೋಲ್ಡಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್. ನಾನು ಮೋದಕನ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಒಂದು ಸ್ಟೀಮ್ ಮಾಡಿ ಬೇಯಿಸ್ಕೊತೀನಿ, ಹಾಗೆ ಎಣ್ಣೆಲೂ ಕೂಡ ಕರೆದು ಕೂಡ ತಿನ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕಿಂತ ಸ್ವಲ್ಪ ಅದೇ ಈಸಿ ಅಂತಲೂ ಹೇಳ್ಬೋದು. ಈಗ ಮೋದಕ ಮಾಡೋದಕ್ಕೆ ಮೊದಲು ಮೋಲ್ಡ್ಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹರಡ್ಬಿಟ್ಟು ಸ್ಟಫಿಂಗ್ ಎಲ್ಲ ಕಡೆ ಕೂತ್ಕೊಳ್ಳೋ ಥರ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೋಬೇಕು. ಅದಾದಮೇಲೆ ಈ ಸ್ಟಫಿಂಗ್ ರೆಡಿ ಮಾಡಿದ್ದೀವಿ ನೋಡಿ ಅದನ್ನು ಕೂಡ ಫಿಲ್ ಮಾಡಿ ನಂತರ ಕ್ಲೋಸ್ ಮಾಡೋದಕ್ಕೆ ಮತ್ತೆ ಅಕ್ಕಿ ಮುದ್ದೆ ಏನು ಮಾಡ್ಕೊಂಡಿದ್ದೀವಿ ನೋಡಿ ಅದರಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಸುಂದರವಾದಂಥ ಮೋದಕ ರೆಡಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಆದರೆ ಸ್ಟಫಿಂಗು ನಾನೇ ಮಾಡ್ತಾಯಿದ್ದೆ, ಹಾಗೆ ಪಕ್ಕದಲ್ಲಿ ಬೇರೆ ಕೆಲಸನೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಬರೀ ಮೋದಕನ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಇನ್ನು ನಾನು ಸ್ವಲ್ಪ ಅರ್ಜೆಂಟಾಗಿ ಮಾಡ್ತಿದ್ದೆ, ಅಂದರೆ ಟೈಮ್ ಆಗಿಬಿಡತ್ತೆ ನೈವೇದ್ಯಕ್ಕೆ ಕೊಡೋಣ ಅಂತ, ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿಯಲ್ಲೂ ಮಾಡ್ಕೊಂಡಿದ್ದೀನಿ. ಈಗ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ 2 ಇಡಿ ಆಗೋಷ್ಟು ಹುಣಸೆಹಣ್ಣ ನೆನಕಿಟ್ಟಿದೆ. ಆ ಹುಣಸೆಹಣ್ಣಿನ ರಸದ ಜೊತೆಗೆ ಅಚ್ಚು ಬೆಲ್ಲ ಇರುತ್ತೆ ನೋಡಿ ಅದರಲ್ಲಿ 3/4 ಬೆಲ್ಲನ ಹಾಕ್ಕೊಂಡು ಇನ್ನೊಂದು 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪನ್ನೇ ಬಳಸಿದ್ದೀನಿ, ಕರಗುತ್ತೆ, ಪುಡಿಯುಪ್ಪನ್ನೇ ಹಾಕಬೇಕಂತ ಏನಿಲ್ಲ. ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ಈ ಹುಣಸೆಹಣ್ಣಿನ ರಸ ನಾವು ಈಗ ಹಾಕಿದಾಗ ಎಷ್ಟಿದೆ ನೋಡಿ ಇದರಲ್ಲಿ 1/4 ಭಾಗ ಕಡಿಮೆ ಆಗಿರಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿಯಾಗಿ ಕುದಿಸ್ಕೊಂಡು ನೀವು ಪುಳಿಯೋಗರೆ ಮಾಡೋದ್ರಿಂದಾನೇ ನಿಮಗೆ ಪುಳಿಯೋಗರೆ ಒಂದು ಒಳ್ಳೆ ರುಚಿ ಸಿಗುತ್ತೆ, ಒಳ್ಳೆ ಘಮ ಸಿಗುತ್ತೆ. ನೀವು ಈ ರೀತಿ ಮಾಡಿ ನೋಡಿ ಒಂದ್ಸತಿ, ಇನ್ನು ಯಾವಾಗ ಮಾಡಿದ್ರು ಕೂಡ ಇದೇ ರೀತಿಯಲ್ಲಿ ಮಾಡ್ತೀರಾ. ನೋಡ್ಬೋದು ಚೆನ್ನಾಗಿ ಇವಾಗ ಮಳ್ಳಿದೆ. ನೀವಿಲ್ಲಿ ಪಾತ್ರೆಯಲ್ಲಿ ಗಮನಿಸ್ಬೋದು ನೀರು ಕೂಡ 1/4 ಭಾಗದಷ್ಟು ಕಡಿಮೆ ಆಗಿದೆ. ಇವಾಗ ಚೆನ್ನಾಗಿ ಕುದ್ದಿದ ನಂತರ ನೀವೇನಾದರೂ ಪೂಜೆಗೆ ಮಾಡ್ತಾ ಇಲ್ಲ ಅಂದರೆ ಟೇಸ್ಟ್ನ ನೋಡಿ. ನಾನಿಲ್ಲಿ ಟೇಸ್ಟ್ನ ನೋಡಿಲ್ಲ. ಟೇಸ್ಟ್ನ ನೀವು ನೋಡಿದಾಗ ಉಪ್ಪು ಸಿಗ್ತಾ ಇರಬೇಕು, ಖಾರನೂ ಆಗ್ತಾ ಇರಬೇಕು, ಹುಳಿ ಅಂತಿರಬೇಕು, ಹಾಗೆ ಸಿಹಿನೂ ಆಗ್ತಾ ಇರಬೇಕು. ಈ ರೀತಿ 4 ಥರನೂ ಕೂಡ ರುಚಿ ಫೀಲ್ ಆಗುತ್ತೆ. ಈಗ ಚೆನ್ನಾಗಿ ಹುಣಸೆಹಣ್ಣಿನ ನೀರು ಮಳ್ಳಿದ ನಂತರ ರುಬ್ಬಿಟ್ಕೊಂಡಿರುವಂಥ ಪುಳಿಯೋಗರೆ ಪೌಡರ್ನ ಹಾಕೋತಾ ಇದ್ದೀನಿ. ನಾನು ಎಷ್ಟು ಪೌಡರ್ ಮಾಡ್ಕೊಂಡಿದ್ದೆ ನೋಡಿ ಅದರಲ್ಲಿ 1/4 ಭಾಗದಷ್ಟು ಎತ್ತಿಟ್ಕೊಂಡಿದ್ದೀನಿ. ಇನ್ನು 3/4 ಭಾಗದಷ್ಟು ಇವಾಗ ಗೊಜ್ಜಿನೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೌಡರ್ ಹಾಕಿದ ನಂತರ ಗಂಟು ಆಗದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಹಾಗೆ ಇದನ್ನ ಪದೇ ಪದೇ ಕೈಯಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೇನೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಬರ್ತಾ ಇರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕೈಯಾಡ್ಕೋಬೇಕು. ನೋಡ್ಬೋದು ಈ ರೀತಿ ಕೈಯಾಡಿದ್ರೆ ಎಣ್ಣೆ ಸಿಗ್ತಾ ಇರಬೇಕು. ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂದ್ರೆ ಎಣ್ಣೆನ ಜಾಸ್ತಿನೂ ಹಾಕೋಬೋದು. ನಾನಿಲ್ಲಿ ಬರೀ 3 ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನಿವತ್ತು ಪುಳಿಯೋಗರೆಗೆ ಕಡಲೆಬೇಳೆ, ಉದ್ದಿನಬೇಳೆ ಯಾವುದನ್ನು ಕೂಡ ಬಳಸಿಲ್ಲ. ಯಾವುದು ಕೂಡ ಬಳಸ್ತೇನೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಆ್ಯಕ್ಚುಲಾಗಿ ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ಪುಳಿಯೋಗರೆನ ಮಾಡೋದು ಸಿಂಪಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಈಗ ಪುಳಿಯೋಗರೆ ಗೊಜ್ಜು ಮೇನ್ ಆಗಿ ರೆಡಿ ಆಯಿತು. ಈ ಗೊಜ್ಜನ್ನ ನೀವು ಆಲ್ಮೋಸ್ಟ್ 1 ವರ್ಷದವರೆಗೂ ಕೂಡ ಇಟ್ಕೋಬೋದು. ಓಕೆನಾ? ಪುಳಿಯೋಗರೆ ಗೊಜ್ಜು ಮಾಡೋ ಅಷ್ಟರೊಳಗೆ ಈ ಕಡೆ ಮೋದಕನೂ ಕೂಡ ಮಾಡಿ ಇಟ್ಕೊಂಡೆ. ಇವಾಗ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರನ ಇಟ್ಕೊಂಡು ಇದಕ್ಕೆ ನಾನಿವಾಗೆಲ್ಲ ಮೋದಕನ ಜೋಡಿಸ್ಕೊತೀನಿ ಫಟಾಫಟ್ ಅಂತ. 21 ಮೋದಕನೂ ಕೂಡ ಒಂದೇ ಸತಿ ಇಟ್ಟಿದ್ದೀನಿ, ಟೈಮ್ ಆಗಿಬಿಡತ್ತೆ ಅಂತ. ಇವಾಗ ಮೋದಕ ಸ್ಟೀಮಲ್ಲಿ ಬೇಯೋ ಅಷ್ಟರೊಳಗಡೆ ಪುಳಿಯೋಗರೆಗೆ ಒಗ್ಗರಣೆನ ಮಾಡ್ಕೊಂಬಿಡೋಣ. ಒಂದು ಪ್ಯಾನಿಗೆ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೋಬೇಕು. ನಾನಿಲ್ಲಿ ಉದ್ದಿನಬೇಳೆ, ಕಡಲೆಬೇಳೆನ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂದರೆ
ಅದು ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಕ್ರಿಸ್ಪಿ ಆಗೋದ್ರಿಂದ ಹಲ್ಲಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನನ್ನ ಹಸ್ಬೆಂಡ್ಗೆ ಒಂದು ಹಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ ಅಲ್ಲಿ ಸೇರಿಕೊಂಡು ಅವ್ರಿಗೆ ಸ್ವಲ್ಪ ಪೇಯ್ನ್ ಕೊಡ್ತಾ ಇರೋದ್ರಿಂದ ಇವತ್ತು ಉದ್ದಿನಬೇಳೆ ಕಡಲೆಬೇಳೆನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ, ಒಂದು 4 ಸ್ಪೂನ್ ಆಗೋಷ್ಟು ಕಡಲೆ ಬೀಜ, ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ, ಇನ್ನು ಕರ್ಬೇವಿನ ಸೊಪ್ಪು ಹಾಗೆ 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಎಳ್ಳು ಕೂಡ ಹಾಕೋಬಹುದು, ಆದರೆ ನಾನಿಲ್ಲಿ ಎಳ್ಳನ್ನ ಹಾಕೊಂಡಿಲ್ಲ. ಈಗ ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಚಿಟಿಕೆಯಷ್ಟು ಅರಿಶಿನ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕೊಳ್ಳಿ. ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ಎಣ್ಣೆಗೆ ಖಾರದ ಪುಡಿ ಹಾಕೋದ್ರಿಂದ ಪುಳಿಯೋಗರೆಗೆ ಒಂದು ಒಳ್ಳೆ ಘಮ, ರುಚಿ ಹಾಗೆ ಕಲರು ಕೂಡ ಸಿಗುತ್ತೆ. ಇವಾಗ ಪುಳಿಯೋಗರೆ ಗೊಜ್ಜು ಏನು ಮಾಡಿಟ್ಕೊಂಡಿದ್ದೆ ನೋಡಿ, ಅದಕ್ಕೇನೆ ಒಗ್ಗರಣೆ ಮಾಡಿಟ್ಕೊಂಡಿರುವಂಥ ಎಲ್ಲದೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ತುಂಬ ಘಮ ಘಮ ಅಂತಿತ್ತು, ತುಂಬ ಟೇಸ್ಟಿಯಾಗಿತ್ತು. ಟ್ರಸ್ಟ್ ಮೀ, ಈ ರೀತಿಯಾಗಿ ಮಾಡಿ ನೋಡಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕದೆ ಎಷ್ಟು ಚೆನ್ನಾಗಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸ್ಬೇಕು. ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಹಾಗೆ ಈ ಕಡೆ ಸ್ಟೀಮಲ್ಲಿ ಮೋದಕನೂ ಕೂಡ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಸುಡ್ತಾ ಇತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನಿಲ್ಲಿ ಕೇಸರಿ ದಳನ ಯೂಸ್ ಮಾಡಿಲ್ಲ, ನಮ್ಮನೇಲಿ ಕೇಸರಿ ದಳ ಇರಲಿಲ್ಲ. ಇನ್ನು ಎಷ್ಟೋ ಜನ ಅರಿಶಿನದ ನೀರು ಕೂಡ ಹಾಕಿದ್ದಾರೆ, ಆದರೆ ನನಗೆ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ. ಅದು ಯಾವ ರೀತಿಯಾಗಿತ್ತು ನೋಡಿ, ಅದೇ ರೀತಿಯಾಗಿ ಗಣಪಂಗೆ ನಾನು ನೈವೇದ್ಯ ಕೊಡಬೇಕು ಅಂತ ಹೇಳಿ ಹೀಗೇನೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೂ ಕೂಡ ಹಿಟ್ಟನ್ನು ಹರ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ಎಣ್ಣೆಲಾದರೂ ಮಾಡ್ಬೋದು, ಇಲ್ಲಾಂದರೆ ಬಾಳೆ ಎಲೆ ಮೇಲಾದರೂ ತಟ್ಬಿಟ್ಟು ಹಾಗೆ ಮಾಡ್ಕೋಬೋದು, ಅಥವಾ ಮೋಲ್ಡನ್ನ ಬಳಸ್ಕೊಂಡು ಕೂಡ ಈ ರೀತಿಯಾಗಿ ನಾವು ಮಾಡ್ಕೋಬೋದು. ಇವಾಗ ನಾನು ಕಡುಬು ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಹರ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿಯಾಗಿ ಮೋಲ್ಡಲ್ಲಿ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ಗೆ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಸ್ವೀಟ್ ಇರುತ್ತೆ ನೋಡಿ, ಸ್ವೀಟ್ ಸ್ಟಫಿಂಗ್ನ ಹಾಕ್ಕೊಂಡು ಈ ರೀತಿಯಾಗಿ ಕರ್ಜಿಕಾಯಿ ಮಾಡೋ ರೀತಿಯಲ್ಲೇ ಮಾಡಿಬಿಟ್ಟು ಮತ್ತೆ ಹಬೆಯಲ್ಲಿ ಬೇಯಿಸೋದು ಅಷ್ಟೇ. ಸಿಹಿ ಕಡುಬಿಗೆ ಹಾಗೆಯೇ ಈ ಮೋದಕಕ್ಕೆ ಎರಡಕ್ಕೂ ಕೂಡ ಒಂದೇ ಸ್ಟಫಿಂಗ್ನ ಬಳಸಿದ್ದೀನಿ, ಎರಡೆರಡು ಸ್ಟಫಿಂಗ್ನ ಬಳಸಿಲ್ಲ. ಹಾಗೆ ಇಲ್ಲಿ ಇದಕ್ಕೆ ಸ್ಟೀಮ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸಿಹಿ ಕಡುಬು ಬರೀ ಒಂದು 5ನ ಮಾತ್ರ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾಡ್ತಾ ಇಲ್ಲ. ಇನ್ನು ಖಾರ ಕಡುಬು ಒಂದು 10 ಮಾಡೋಣ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು 7ರಿಂದ 10 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸಿದ್ರೆ ಸಾಕಾಗತ್ತೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ನೀರು ಸುಮ್ಮನೆ ಕುದ್ದು ಹಾವಿ ಆಗಿಬಿಡುತ್ತೆ. ಹಾಗೆಯೇ ಬೇಗನೂ ಬೆಂದಿರಲ್ಲ. ನಿಧಾನಕ್ಕೆ ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ 7ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಮೋದಕಗೂ ಅಷ್ಟೇ, ಹಾಗೆ ಕಡುಬುಗೂ ಅಷ್ಟೇ. ಇವಾಗ ಸಿಹಿ ಕಡುಬಂತೂ ಮಾಡಿದಾಯಿತು. ಈಗ ಖಾರ ಕಡುಬುನು ಕೂಡ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಖಾರ ಕಡುಬನ್ನ ಒಂದು 7ರಿಂದ 8 ಮಾಡಿದ್ದೀನಿ. ಇವಾಗ ಒಂದು 2 ಮಾಡೋದಿದೆ ಅಷ್ಟೇ. ಸೇಮ್ ಸಿಹಿ ಕಡುಬು ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅಕ್ಕಿ ಮುದ್ದೆನ ಸ್ವಲ್ಪ ಹರ್ಕೊಂಡು ನಂತರ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ಗೆ ಹಾಕ್ಕೊಂಡು, ಇನ್ನು ನಾವು ಕಡಲೆಬೇಳೆ ಸ್ಟಫಿಂಗ್ನ ರೆಡಿ ಮಾಡಿದ್ವಿ ನೋಡಿ ಖಾರಕ್ಕೆ ಅಂತ ಹೇಳಿ, ಅದನ್ನು ಕೂಡ ಹಾಕ್ಕೊಂಡು ನಂತರ ಕಡುಬನ್ನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಆದರೆ ತುಂಬ ನಾನು ಸ್ಟೀಮು ತೆಗೆದ ತಕ್ಷಣವೇ ನನ್ನ ಹಸ್ಬೆಂಡ್ ಎತ್ತಿ ತಟ್ಟೆಗೆ ಹಾಕೋತಾ ಇದ್ರು. ಆವಾಗ ಕೈ ಸುಟ್ಬಿಟ್ಟು ಹಾಗೆ ಕೈ ಜಾರ್ಬಿಡ್ತು. ನಂತರ ಆ ಕಡುಬು ಸ್ವಲ್ಪ ಬ್ರೇಕ್ ಆಯಿತು. ಅದಾದಮೇಲೆ ಮತ್ತೆ ನಾವು ಆ ಸ್ಟೀಮ್ ಮಾಡ್ತಾ ಇರುವಂಥ ಜಾಲರಿನ ತೆಗೆದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ನಂತರ ಮತ್ತೆ ಖಾರ ಕಡುಬುನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಖಾರ ಕಡುಬುನು ಕೂಡ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 10 ಖಾರ ಕಡುಬುನು ಕೂಡ ಮಾಡಿದ ನಂತರ ಸ್ವಲ್ಪ ಕಡಲೆಬೇಳೆ ಸ್ಟಫಿಂಗ್ ಕೂಡ ಮಿಕ್ಕಿತ್ತು. ಅದಕ್ಕೆ ವಡೆನೂ ಕೂಡ ಮಾಡಿಬಿಡೋಣ, ಈಗ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ. ಏನಕ್ಕಂದರೆ ಈ ಸ್ಟಫಿಂಗ್ನ ನಾನು ಆಲ್ಮೋಸ್ಟ್ ಒಂದು 5 ಗಂಟೆಗೆ ರೆಡಿ ಮಾಡಿ ಇಟ್ಬಿಟ್ಟಿದೆ. ಆ ಕಣಕ್ಕೆ ಇವಾಗಲೇ ವಡೆನೂ ಮಾಡಿಬಿಡೋಣ ಅಂತ ಹೇಳಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದು ಮಸಾಲ ವಡೆ ಯಾವ ರೀತಿಯಾಗಿ ಮಾಡೋದಂತ ಒಂದು ವಿಡಿಯೋನ ಶೇರ್ ಮಾಡಿದೆ.
ಆ ಥರನೂ ಮಾಡೋದು ತುಂಬ ರುಚಿಯಾಗಿರುತ್ತೆ. ಹಾಗೆ ಯಾವುದೇ ಥರ ಸ್ಪೈಸಿನ ಬಳಸ್ಕೊಳ್ದೆ ಈ ರೀತಿಯಾಗಿ ಸಿಂಪಲ್ ಆಗೋ ಕೂಡ ವಡೆನ ಮಾಡ್ಕೋಬಹುದು. ಇನ್ನು ಇಲ್ಲಿ ಖಾರ ಕಡುಬುನು ಕೂಡ ಸ್ಟೀಮಿಂದ ರಿಮೂವ್ ಮಾಡಿದ್ದಾಯಿತು. ಹಾಗೆ ನೋಡ್ಬೋದು ಖಾರ ಕಡುಬು ಹಾಗೆ ಸಿಹಿ ಕಡುಬು ಕೂಡ ರೆಡಿ ಆಯಿತು. ಇನ್ನು ಸಿಹಿ ಕಡುಬು ಸ್ವಲ್ಪ ಹಬೇಲಿದ್ದಾಗಲೇ ತೆಗಿಯೋಕ್ಕೆ ಹೋಗಿ ಸ್ವಲ್ಪ ಬ್ರೇಕ್ಔಟ್ ಆಯಿತು. ಹಾಗೆಯೇ ಖಾರ ಕಡುಬುಗೆ ಐಡಿಯಾ ಗೊತ್ತಾಯಿತು ನೋಡಿ. ಆವಾಗ ಆ ಸ್ಟೀಮರ್ ಏನಿತ್ತು ನೋಡಿ ಸ್ಟ್ರೈನರ್, ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಂತರ ನಿಧಾನಕ್ಕೆ ತೆಗೆದು ಎತ್ತಿಟ್ಕೊಂಡಿದ್ದಕ್ಕೆ ಇದು ನೋಡಿ ಎಷ್ಟು ನೀಟಾಗಿ ಇದೆ. ಇನ್ನು ಸಿಹಿ ಕಡುಬು ಮಾತ್ರ ಸ್ವಲ್ಪ ಬ್ರೇಕ್ಔಟ್ ಆಯಿತು, ಆದರೆ ತುಂಬ ರುಚಿಯಾಗಿತ್ತು. ಇನ್ನು ವಡೆನೂ ಕೂಡ ರೆಡಿ ಆಯಿತು. ನೋಡ್ಬೋದು ಸಿಂಪಲ್ ಆಗಿ ಟೇಸ್ಟಿಯಾಗಿ ವಡೆನೂ ಕೂಡ ರೆಡಿ ಆಯಿತು. ಹಾಗೆ ದೇವ್ರಿಗೂ ಕೂಡ ನೈವೇದ್ಯನ ರೆಡಿ ಮಾಡಿ ದೇವ್ರಿಗೂ ಕೂಡ ಇಡ್ತಾ ಇದ್ದೀನಿ. ಇನ್ನು ದೇವ್ರಿಗೆ ನೈವೇದ್ಯ ಕೊಟ್ಟಿದ ನಂತರ ನಾವು ಕೂಡ ಊಟ ಮಾಡುವಂಥ ಸಮಯ ಬಂತು. ಆಲ್ಮೋಸ್ಟ್ ನಾವು 9:45ಗೆ ತಿಂಡಿ ತಿನ್ನೋದಕ್ಕೆ ಕುತ್ಕೊಂಡಿದ್ವಿ. ಇನ್ನು ಇಲ್ಲಿ ನಿಮಗೆ ಖಾರ ಕಡುಬು ಒಳಗಡೆ ಸ್ಟಫಿಂಗ್ ಯಾವ ಥರ ಬೆಂದಿದೆ ಅಂತಲೂ ಕೂಡ ತೋರಿಸ್ತೀನಿ. ಸಿಹಿ ಕಡುಬು ನಾವು ಸ್ವಲ್ಪ ಕಡಿಮೆ ಬೇಯಿಸಿದ್ರು ಕೂಡ ಪರವಾಗಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಿ. ಆದರೆ ಖಾರ ಕಡುಬುನ ನಾವು ಚೆನ್ನಾಗಿ ಬೇಯಿಸಬೇಕು. ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಕಡಲೆಬೇಳೆ ಎಲ್ಲ ಹಸಿ ಇರುತ್ತೆ ನೋಡಿ, ಆ ಕಾರಣಕ್ಕೆ. ಈಗ ಇವತ್ತಿನ ಮೆನು ಪುಳಿಯೋಗರೆ, ವಡೆ, ಖಾರ ಕಡುಬು, ಸಿಹಿ ಕಡುಬು, ಮೋದಕ, ಕಡಲೆಕಾಳು ಉಸ್ಲಿ, ಎಷ್ಟೊಂದು ಐಟಮ್ ಅಂದರೆ ಎಷ್ಟು ತಿಂದರೂ ಸಾಲದು. ತುಂಬ ಟೇಸ್ಟಿಯಾದಂಥ ಅಡುಗೆ ರೆಡಿ ಆಯಿತು. ಆದರೆ ಇವತ್ತು ಒಬ್ಬಿಟ್ಟನ್ನ ಮಾಡೋದಕ್ಕೆ ಆಗಲೇ ಇಲ್ಲ, ಯಾಕಂದರೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟರೊಳಗೆ ಸ್ವಲ್ಪ ಟೈಮ್ ಆಗೋಗಿತ್ತು. ಆ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ತೋರಿಸಿರುವಂಥ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಾಡಿ ನಾವು ಅದಕ್ಕೆ ರೇಷನ್ ಕಾರ್ಡ್ ಇದ್ರೂ ರೇಷನ್ ತರಕ್ಕೆ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬಿಲೋ ಪಾವರ್ಟಿ 100% ಕಾರ್ಡ್ ಇದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಮಹತ್ವದ ಚರ್ಚೆ. ಸರ್ಕಾರದ ಇಲಾಖೆ